ವೀಕ್ಷಕರೇ ನಮಸ್ಕಾರ. ನಮ್ಮೂರು ಎಕ್ಸ್‌ಪ್ರೆಸ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ನಿಮ್ಮ ಹೋಸ್ಟ್ ನಿಹಾಲ್ ಶೆಟ್ಟಿ ಜಕ್ಕನ್ಮಕ್ಕಿ. ವೀಕ್ಷಕರೇ, ಇವತ್ತಿನ ನಮ್ಮ ಈ ಕಾರ್ಯಕ್ರಮದ ನಮ್ಮೂರ ಸಾಧಕರು ಸ್ಪೆಷಲ್ ಸೆಗ್ಮೆಂಟ್ನ ಸ್ಪೆಷಲ್ ಎಪಿಸೋಡ್ನ ಸ್ಪೆಷಲ್ ಗೆಸ್ಟ್ ಯಾರಪ್ಪ ಅಂದರೆ ನಮ್ಮ ಕಾರ್ಕಳ ತಾಲೂಕಿನ ಅಚ್ಚುಮೆಚ್ಚಿನ ಶ್ರೀಮತಿ ರಮಿತಾ ಶೈಲೇಂದ್ರ. ಪರ್ವತದ ಮೇಲೆ ಬೆಳಗಿನ ಮಂಜು, ನಿನ್ನ ನಾಗೇಲಿ ಹೊಳೆಯುವ ಸೂರ್ಯಯನ್, ಆರತಿ ದೀಪದ ಬೆಳಕಿನಂತೆ ನಿನ್ನ ರೂಪವೇ ದೈವದ ಕನಸು. ಮೇಡಮ್ ನಮಸ್ಕಾರ. ನಮಸ್ತೆ. ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ವಿಜಯದಶಮಿ ಹಬ್ಬದ ಶುಭಾಶಯಗಳು ಹಾಗೂ ನಮ್ಮೂರ ಎಕ್ಸ್‌ಪ್ರೆಸ್ ಎಲ್ಲ ವೀಕ್ಷಕರಿಗೂ ವಿಜಯದಶಮಿ ಹಬ್ಬದ ಶುಭಾಶಯಗಳು. ರಮಿತಾ ಶೈಲೇಂದ್ರ ಅಂದ ತಕ್ಷಣ ಕಾರ್ಕಳದಲ್ಲೆಲ್ಲರಿಗೂ ಪರಿಚಿತ ಹೆಸರೇ ಅಂತ ಹೇಳುವುದು. ಯಾಕಂದ್ರೆ ನಾನು ಬಹಳಷ್ಟು ವರ್ಷಗಳಿಂದ ಕೇಳ್ತಾ ಇದ್ದೇನೆ, ಅಂದ್ರೆ ನಿಮ್ಮ ಸರ್ವಿಸ್ ಆಕ್ಟಿವಿಟೀಸ್ ಇಂದ ಇರ್ಬೋದು, ಅಂದ್ರೆ ಇಂಥ ಸಂಘಟನೆಯಲ್ಲಿ ಅಂತಲ್ಲ, ನೀವು ಸ್ವಯಂ ನೀವು ಸ್ವಂತವಾಗಿ ಮಾಡುವಂತ ಒಂದು ಸೋಷಿಯಲ್ ಆಕ್ಟಿವಿಟಿ ಅಂತ ಹೇಳ್ಬೋದು, ಸರ್ವಿಸ್ ಆಕ್ಟಿವಿಟಿ ಅಂತ ಹೇಳ್ಬೋದು, ಪ್ರಚಾರವಿಲ್ಲದೆ ಮಾಡುವಂತ ಕೆಲಸ. ಇಂಥ ರಮಿತಾ ಶೈಲೇಂದ್ರ ನನಗೆ ಅಂದ್ರೆ ನನ್ನ ಪ್ರಕಾರ ಮೋಸ್ಟ್ಲಿ ನಿಮ್ಮ ಒಂದು ಕಾನ್ಫಿಡೆನ್ಷಿಯಲ್ ಅಗ್ರಿಮೆಂಟ್ ಇರ್ಬೋದು. ಯಾಕಂದ್ರೆ ಒಂದು ಚಿತ್ರದಲ್ಲಿ ನೀವು ಆಕ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಅದರ ಬಗ್ಗೆ ಹೊರಗಡೆ ವಿಚಾರಗಳು ಬರಬಾರ್ದು ಅಲ್ವಾ, ಆತರ ಇರ್ತದೆ ಅಲ್ವಾ. ಸೊ ನನಗೀಗ ಒಂದು ಬಿಫೋರ್ ಲಾಸ್ಟ್ ವೀಕ್ ಇಂದ ನನಗೆ ಕಿವಿಗೆ ಬಿತ್ತು ರಮಿತಾ ಶೈಲೇಂದ್ರ ಅವರು ಕಾಂತಾರ ಅಂತ. ನನಗೆ ಸಡನ್ಲಿ ರಮಿತಾ ಶೈಲೇಂದ್ರ ಕಾಂತಾರ ಯಾರು ಬೆಂಗಳೂರವರು ಮೈಸೂರವರು, ನನಗೆ ಸಡನ್ ಆಗಿ ನಮ್ಮ ಕಾರ್ಕಳದವರು ನೀವು ಅಂತ ನನಗೆ ಗೊತ್ತಾಗ್ಲಿಲ್ಲ ಮೇಡಮ್. ಇದೊಂದು ಶಾಕಿಂಗ್ ಅಂತ ಹೇಳ್ಬೋದು. ಬಟ್ ಫಾರ್ಚುನೇಟ್ ಆಗಿ ಇದೊಂದು ಖುಷಿಯ ವಿಚಾರ, ಸಂತೋಷದ ವಿಚಾರ, ಕಾರ್ಕಳಕ್ಕೆ ಒಂದು ಹೆಮ್ಮೆ ಅಂತ ಹೇಳ್ಬೋದು. ಯಾಕಂದ್ರೆ ನಿಮ್ಮಂತ ವ್ಯಕ್ತಿ ಒಂದು ಲೇಡಿಯಾಗಿ ನೀವು ಮಾಡಿದಂತ ಕೆಲಸಗಳು ಬಹಳಷ್ಟಿದೆ. ಅಂದ್ರೆ ಡೇರ್ ಡೆವಿಲ್ ಅಂತ ಹೇಳ್ಬೋದು. ಯಾಕಂದ್ರೆ ಒಬ್ಬರಿಗೆ ಈಗ ಹೆಲ್ಪ್ ಮಾಡ್ಬೇಕು, ಈಗ ತುಂಬಾ ಜನರಿಗೆ ಮನಸ್ಸಿರ್ತದೆ ಹೆಲ್ಪ್ ಮಾಡ್ಬೇಕಂತ, ಬಟ್ ಎಲ್ಲರೂ ಪ್ರಚಾರಕ್ಕೆ ಕಾಯ್ತಾರೆ. ಕ್ಯಾಮ್ರಾ ಇಲ್ಲದೆ ಹೆಲ್ಪ್ ಉಂಟಾ ಈಗಿನ ಕಾಲದಲ್ಲಿ? ಆದ್ರೆ ನೀವು ಯಾರಿಗೂ ಗೊತ್ತಾಗ್ದಾಗೆ ತುಂಬಾ ಹೆಲ್ಪ್ ಮಾಡ್ತೀರಾ. ಹೆಲ್ಪ್ ತಗೊಂಡವ್ರು, ನಿಮ್ಮಿಂದ ಸಹಾಯ ಪಡ್ಕೊಂಡವರೆಲ್ಲ ಬಹಳಷ್ಟು ಜನ ನಮ್ಮ ಹತ್ರ ಹೇಳಿದ್ರೆ, ಮತ್ತೆ ನಾವೆಲ್ಲ ನೋಡಿದವರು. ಸೊ ಈ ತರ ರಮಿತಾ ಶೈಲೇಂದ್ರ ಈ ಚಿತ್ರರಂಗಕ್ಕೆ ಎಂಟ್ರಿ ಹೇಗೆ ಮೇಡಮ್? ಈ ಕಾಂತಾರ ಅನ್ನೋ ಒಂದು ದಂತಕಂದ್ರೆ ದೊಡ್ಡ ಒಂದು ಪ್ರಾಜೆಕ್ಟ್, ಹೊಂಬಾಳೆ ಪ್ರೊಡಕ್ಷನ್ ಅವ್ರದಲ್ವಾ? ಹೊಂಬಾಳೆ ಪ್ರೊಡಕ್ಷನ್ ಅವರ ಒಂದು ದೊಡ್ಡ ಫ್ರಾಂಚೈಸಿ ಅಂತ ಹೇಳ್ಬೋದು. ಇಂಥ ಒಂದು ದೊಡ್ಡ ಸಿನಿಮಾದಲ್ಲಿ ನಮ್ಮ ಹೆಮ್ಮೆಯ ನಟ, ನಮ್ಮ ತುಳುನಾಡಿನ ಹೆಮ್ಮೆಯ ನಟ ರಿಷಬ್ ಶೆಟ್ಟಿ ಇವರ ಒಂದು ಚಿತ್ರದಲ್ಲಿ ರಮಿತಾ ಶೈಲೇಂದ್ರ ಹೇಗೆ ಅಂತ ಇದು ತುಂಬಾ ಜನ ಕೇಳಿದ್ದಾರೆ ಈ ಪ್ರಶ್ನೆಯನ್ನು. ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡವಳು ನಾನು, ಹಾಗಾಗಿ ಸಮಾಜ ಸೇವೆಯಲ್ಲಿ ಒಂದು ಕಾಂಟ್ಯಾಕ್ಟ್ಸ್ ಗಳಾಗಿರ್ತದೆ. ಇಲ್ಲಿ ಕೇವಲ ಸೇವೆಯಿಂದ ನಾವು ಗುರುತಿಸ್ಕೊಳ್ತೇವೆ, ನಮಗೆ ಕೆಲವು ಕಾಂಟ್ಯಾಕ್ಟ್ಸ್ ಗಳಾಗ್ತದೆ. ಆ ಕಾಂಟ್ಯಾಕ್ಟ್ ಗಳಿಂದಲೇ ನಾನು ಚಲನಚಿತ್ರಕ್ಕೆ ಬಂದಿರುವಂತ. ಈ ತರ ಶೂಟಿಂಗ್ಸ್ ಕುಂದಾಪುರದಲ್ಲಿ ಆಗ್ತಿದೆ ಅಂತ ಹೇಳುವಾಗ ಅದೇ ಒಂದು ಸರ್ಕ್ಯುಲೇಷನ್ಸ್ ಅಲ್ಲಿ ಹೋಗಿರುವಳು. ಒಂದು ಇಷ್ಟು ದೊಡ್ಡ ಗಿಫ್ಟ್ ಸಿಗ್ತದೆ ಅಂತ ಹೇಳಿ ಗೊತ್ತಿರ್ಲಿಲ್ಲ. ಹೋದದ್ದು ಸಣ್ಣ ಪಾತ್ರಕ್ಕೆ, ಒಂದು 3 ದಿನದ ಪಾತ್ರಕ್ಕೆ ಹೋಗಿರುವಂತದ್ದು. ಅಲ್ಲಿಯ ಒಂದು ಟರ್ನಿಂಗ್ ಲೈಫ್ ಅಲ್ಲಿ ನನ್ನ ಇಡೀ ಜೀವನದಲ್ಲಿ ಒಂದು ದಾಖಲೆ. ಟರ್ನಿಂಗ್ ಲೈಫ್ ನಿಮ್ಮ ಲೈಫ್ ಟರ್ನ್ ಆಯ್ತು ಅಂತ ಹೇಳ್ಬೋದು. ಖಂಡಿತ ಹೌದು. ಅಂದ್ರೆ ಒಂದು ಹೊಸ ಏನಂತ ಹೇಳ್ತಾರೆ, ಒಂದು ಮೈಲ್ ಸ್ಟೋನ್, ಹೊಸ ಒಂದು ಪಾದಾರ್ಪಣೆ ಮಾಡಿದ್ದೀರಿ. ಇದು ಅಂದ್ರೆ ನೀವು ಈಗ ಒಂದು ಕ್ಷೇತ್ರದಲ್ಲಿ ಒಬ್ರು ಎಂಟ್ರಿ ಕೊಡ್ತಾ ಇದ್ದಾರೆ ಅಂತಂದ್ರೆ, ಎಂಟ್ರಿ ಅಂದ್ರೆ ಗೊತ್ತಾಯ್ತು, ಒಬ್ಬರ ಒಂದು ಅಭಿರುಚಿ ಇದೆ ಅಂತ ಆದ್ರೆ ಅದಕ್ಕೆ ನಮ್ಮ ಪಾಸ್ಟ್ ಒಂದು ಹಿಸ್ಟ್ರಿ ಬೇಕಾಗ್ತದೆ. ಅಂದ್ರೆ ನಿಮ್ಮ ಪಾಸ್ಟ್ ಅಲ್ಲಿ ನೀವೇನಾದ್ರೂ ಒಂದು ನಾಟಕದಲ್ಲಾಗ್ಲಿ ಅಥವಾ ನಮ್ಮ ತುಳು ರಂಗಭೂಮಿಯಲ್ಲಾಗ್ಲಿ ಅಥವಾ ಬೇರೆ ಬೇರೆ ಒಂದು ಕಲಾವಿದರ ನಂಟುಂಟಾ, ಆಕ್ಟಿಂಗ್ ಗೊತ್ತಿದೆಯಾ ಅಂತ. ಬೇಸಿಕಲಿ ರಮಿತಾ ಶೈಲೇಂದ್ರ ಅವರಿಗೆ ನಟನೆ ಗೊತ್ತುಂಟಾ? ಖಂಡಿತ. ನಾನು ನಿಮಗೆ ನೋಡಿ ಇದೇ ಹೇಳೋದು, ಒಂದು ಏನ್ ಹೇಳ್ತಾರೆ, ಒಂದು ಮೈಂಡ್ ಅಂತ, ಒಂದು ಕ್ರಿಯೇಟಿವಿಟಿ ಅಂತಾರೆ, ಅದು ನಿಮ್ಮಲ್ಲಿ ಉಂಟು. ನಾನು ಕೇಳೋ ಪ್ರಶ್ನೆ ನೀವು ಕೇಳಾಯ್ತು. ಅಂದ್ರೆ ಅದು ಕೇಳೋ ಮೂಮೆಂಟ್ ಅಲ್ಲಿ ಗೊತ್ತಾಯ್ತು ಅಲ್ಲಿಗೆ ಬರ್ತಾ ಇದ್ದಾರೆ ಅಂತ. ಕರಾವಳಿ ಪ್ರದೇಶದ ಎಲ್ಲರಿಗೂ ಯಕ್ಷಗಾನದ ಒಂದು ಬೀಟ್ ಕೇಳಿ ಗೊತ್ತಿರ್ತದೆ, ಅಥವಾ ಹೆಜ್ಜೆ ಹಾಕಿ ಚೆಂಡೆ ಶಬ್ದ ಬೀಳ್ತಿದ್ದಾಗಲೇ ಮೈ ರೋಮಾಂಚನ. ಖಂಡಿತ. ನಾನು ಬಾಲ್ಯದಲ್ಲಿ ಒಂದು ಯಕ್ಷಗಾನ ಕಲಾವಿದೆ, ತಂದೆ ಯಕ್ಷಗಾನ ಕಲಾವಿದರಾಗಿದ್ರು. ಅವರಿಂದನೇ ಪ್ರೇರೇಪಿತವಾಗಿ ಯಕ್ಷಗಾನವನ್ನು ಕಲ್ತಂತವಳು. ಅವರು ಹಿರಣ್ಯಕಶಿಪು ಆದ್ರೆ ನಾನು ಪ್ರಹ್ಲಾದ, ಕೃಷ್ಣ ಹಾಕುವಂತದ್ದು, ಹಾಗೆ ಸಣ್ಣ ಪುಟ್ಟ ಪಾತ್ರದಲ್ಲಿ ಗುರುತಿಸಿಕೊಂಡವಳು. ನೃತ್ಯದಲ್ಲಿ ಆಸಕ್ತಿ ಇತ್ತು, ನೃತ್ಯದಲ್ಲಿ ಜೂನಿಯರ್ ಅನ್ನು ಮಾಡ್ಕೊಂಡೆ, ಯಕ್ಷಗಾನವನ್ನು ಮುಂದುವರಿಸಿಕೊಂಡೆ. ಕಾಲೇಜು ದಿನಗಳಾದ್ಮೇಲೆ ಮದುವೆ ಆಯ್ತು, ಮದುವೆ ಆದ್ಮೇಲೆ ಕೂಡ ಅದನ್ನು ಕಂಟಿನ್ಯೂ ಮಾಡಿದೆ, ಎಲ್ಲಿ ಕೂಡ ನಿಲ್ಲಿಸ್ಲಿಲ್ಲ. ಇವತ್ತಿಗೂ ನೃತ್ಯವನ್ನು ಮಾಡ್ತೇವೆ ನಾವು ಹೆಂಗಸರೆಲ್ಲ ಸೇರಿಕೊಂಡು, ಅಥವಾ ಯಕ್ಷಗಾನವನ್ನು ಮಾಡ್ತೇವೆ. ಹಾಗಾಗಿ ಕಲೆಗಳಿತ್ತು. ಇತ್ತೀಚೆಗೆ ಒಂದು 2-3 ವರ್ಷದ ಹಿಂದೆ ಕಾರ್ಕಳದಲ್ಲಿ ಒಂದು ಯಕ್ಷರಂಗಾಯಣ ಅಂತ ಹೇಳಿ ಪ್ರಾರಂಭ ಆಯಿತು. ಸುನಿಲ್ ಕುಮಾರ್ ಅವರು ಪ್ರಾರಂಭ ಮಾಡಿದ್ರು. ಅವರ ಉದ್ದೇಶ ಏನಾಗಿತ್ತು ಹೇಳಿದ್ರೆ, ಸ್ಥಳೀಯ ಕಲಾವಿದರಿಗೆ ಅವಕಾಶ ಕೊಡಬೇಕು ಅಂತ. ಹಾಗೆ ಜೀವನ್ ರಾಮ್ ಸುಳ್ಯ ಅವರ ನಿರ್ದೇಶನದಲ್ಲಿ ಸ್ಥಳೀಯ ಕಲಾವಿದರಿಗೆ ಅವಕಾಶ ಕೊಟ್ಟಾಗ ನಾನು ಅಪ್ಲೈ ಮಾಡಿದ್ದೆ.
ಮೊದಲ ನಾಟಕ ಅವರದ್ದು ಅಮರ ಕ್ರಾಂತಿ ಸುಳ್ಯ. ಹಾಗಾಗಿ ಅದರಲ್ಲಿ ರಾಮೇಗೌಡ, ಸುಳ್ಯದ ಒಂದು ರಾಮೇಗೌಡ ಹೇಳುವಂತವರು ಹೇಗೆ ಹೋರಾಟ ಮಾಡಿದ್ರು ಕರಾವಳಿ ಪ್ರದೇಶ, ಆ ಪಾತ್ರವನ್ನ ಹೌದು, ಅದರಲ್ಲಿ ಅವರ ಶ್ರೀಮತಿಯ ಪಾತ್ರವನ್ನು ಮಾಡಿದೆ. ಅವರ ಶ್ರೀಮತಿ ಪಾತ್ರ ನೀವು ನಿಭಾಯಿಸಿದ್ರಿ. ಹೌದು. ಅಲ್ಲಿಂದ ಒಂದು ನನ್ನಲ್ಲಿ ಬದಲಾವಣೆಗಳು ಪ್ರಾರಂಭ ಆಯ್ತು. ಅಂದ್ರೆ ಮದುವೆ ಆದ ನಂತರ ಹೊಸ ಒಂದು ಹುರುಪು ಸಿಕ್ಕಿದ್ದಲ್ಲಿಂದ ಆಕ್ಟಿಂಗ್ ಇನ್ನೂ ಕಲ್ತದ್ದು ನಾನು ಜೀವನ್ ರಾಮ್ ಸುಳ್ಯ ಅವರಿಂದ. ಅಂದ್ರೆ ಬಿಫೋರ್ ಮ್ಯಾರೇಜ್ ನೀವು ಇದ್ರಲ್ಲಿ ಇದ್ರಿ. ಹೌದು, ರಕ್ತಗತವಾಗಿ ಇನಿಷಿಯಲ್ ಆಗಿದ್ರಿ. ಅಂದ್ರೆ ರೆಗ್ಯುಲರ್ ಅಂತಂದ್ರೆ ನಿಮಗೆ ಒಂದು ಐಡಿಯಾ ಇತ್ತು, ಮನೆಯಲ್ಲಿ ಯಕ್ಷಗಾನದ ಒಂದು ನಿಮಗೆ ಒಂದು ಬ್ಲೀಡ್ ಇತ್ತು, ಒಂದು ಸ್ಪಿರಿಟ್ ಇತ್ತು, ಅದರಲ್ಲಿ ಇತ್ತು. ಈಗ ಮದುವೆ ಆದ್ಮೇಲೆ ಮತ್ತೆ ನಿಮಗೆ ಒಂದು ಹೊಸ ಹುರುಪು ಬಂತು ಇದರಿಂದ. ನಮ್ಮ ಸುನಿಲ್ ಕುಮಾರ್ ಆಗಿರ್ಲಿ, ಮತ್ತೆ ನಮ್ಮ ಸುಳ್ಯದವರು ಜೀವನ್ ರಾಮ್ ಸುಳ್ಯ ಇವರೊಂದು ಮಾಡಿದ್ದಕ್ಕೆ ನಿಮಗೊಂದು ಹೆಲ್ಪ್ ಆಯ್ತು ಅಂತ ಹೇಳಿ. ಖಂಡಿತ ನನ್ನಂತ ಅದೆಷ್ಟೋ ಕಲಾವಿದರಿದ್ದಾರೆ ಅದರಲ್ಲಿ ಕಲ್ತಿದ್ದಾರೆ. ಹೌದು. ಆದ್ರೆ ಮತ್ತೆ ನಾನು ಬರ್ತೇನೆ ಮೇಡಮ್, ಈ ರಮಿತಾ ಶೈಲೇಂದ್ರ ಓಕೆ, ಆದ್ರೆ ಕಾಂತಾರದಲ್ಲಿ ಹೇಗೆ ಅಂತ, ಕಾಂತಾರದಲ್ಲಿ ನಿಮಗೆ ಒಂದು ಆಪರ್ಚುನಿಟಿ ಹೇಗೆ ಸಿಕ್ತು? ನನಗೆ ಫಸ್ಟ್ ಇಂದ ಬರುವ ಮೇಡಮ್, ನಾವು ಬೇಸಿಕ್ ಇಂದ ಬರುವ. ಈ ಕಾಂತಾರ ಇದು ಆಕ್ಚುಲಿ ಈಗ ಕಾಂತಾರ ಈಗ ರಿಲೀಸ್ ಆಗಿದೆ ನಮ್ಮ ವಿಶ್ವಾದ್ಯಂತ, ವರ್ಲ್ಡ್ ವೈಡ್ ರಿಲೀಸ್ ಆಗಿದೆ. ಬಹಳ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. 7 ಭಾಷೆಗಳಲ್ಲಿ ರಿಲೀಸ್ ಆಗಿದೆ. ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ಎಲ್ಲ ರಿವ್ಯೂಸ್ ಗಳೆಲ್ಲ ನೋಡಿದ್ರೆ ಒಬ್ಬೊಬ್ರದ್ದು ಮೈ ರೋಮಾಂಚನ ಆಗ್ತದೆ. ಇನ್ನು ಮೂವಿ ನೋಡಿದಾಗ ಹೇಗೆ ಅಂತ ಅನಿಸ್ತದೆ ನಮಗೆ. ಈ ಕಾಂತಾರದ ಜರ್ನಿ ನಾವು ಬೇಸಿಕ್ ಇಂದ ಬರುವ ಫಸ್ಟ್ ಇಂದ. ಕಾಂತಾರ ಅನ್ನುವ ಸಿನಿಮಾಕ್ಕೆ ನೀವು ಹೇಗೆ ಅಂದ್ರೆ, ಈಗ ಒಂದು ಮೂವಿಗೆ ಎಂಟರ್ ಆಗ್ಬೇಕಂತಂದ್ರೆ ಅದು ದೊಡ್ಡ ಪ್ರಾಜೆಕ್ಟ್ ಮೂವಿ. ಈಗ ನಮ್ಮ KGF, ಕಾಂತಾರ ಅಂದ್ರೆ ದೊಡ್ಡ ಹಿಟ್ ಸಿನಿಮಾಗಳು. ಈಗ ಇದರ ಒಂದು ಪ್ರೀಕ್ವೆಲ್ ಸೀಕ್ವೆಲ್, ಇದಕ್ಕೆ ಪ್ರೀಕ್ವೆಲ್ ಅಂತ ಹೇಳ್ತಾರೆ ಕೆಲವರು. ಕಾಂತಾರ 2 ಅಂದ್ರೆ ಕಾಂತಾರ 1 ಅಂತ ಹೇಳ್ತಾರೆ. ಪ್ರೀಕ್ವೆಲ್. ಕಾಂತಾರ ಹೇಳಿದ್ರೆ ಏನು ಅಂತ ಹೇಳುವಂತದ್ದು ಈ ಚಿತ್ರದಲ್ಲಿ ತೋರಿಸಿದ್ದಾರೆ. ಲಾಸ್ಟ್ ಬಂದಿದ್ದು ಕಾಂತಾರ 2, ಇದು ಕಾಂತಾರ 1 ಅಂತ ನಾವು ಅನ್ಕೊಳ್ಬೋದಲ್ವಾ? ಇದರ ಕಂಟಿನ್ಯೂ ಅದಾಗಿತ್ತು. ಓಕೆ, ಅಂದ್ರೆ ಇದಕ್ಕೆ ನೀವು ಎಂಟ್ರಿ ಹೇಗೆ ಅಂದ್ರೆ, ಈ ಕಾಂತಾರದ ಒಂದು ಜರ್ನಿಯಲ್ಲಿ ನೀವು ಹೇಗೆ ಜಾಯಿನ್ ಆದ್ರಿ ಅಂತ? ಯಾಕಂದ್ರೆ ಈಗ ನಮಗೂ ಆಸೆ ಇರ್ತದೆ, ತುಂಬಾ ಜನ ಆಸೆ ಇರ್ತದೆ ಮಾಡ್ಬೇಕು ಅಂತ, ಆಕ್ಟ್ ಮಾಡ್ಬೇಕು ಅಂತ. ಬಟ್ ಒಂದೇ ಸಲ ನಮಗೆ ಸಿಕ್ಕಿದ್ರು ಕೂಡ ಯಾರ್ದೋ ಒಂದು ಇನ್ಫ್ಲುಯೆನ್ಸ್ ಅಲ್ಲಿ ಒಂದು ಚಿಕ್ಕ ಪುಟ್ಟ ಮೂವಿಗಳು ಸಿಗ್ಬೋದು. ನೀವು ಒಂದೇ ಸಲ ರಾಜಮಾತೆ ಹೇಗೆ ಇದಕ್ಕೆ ನಿಮಗೆ ಕಾಂಟ್ಯಾಕ್ಟ್ ಹೇಗೆ ಆ ಜರ್ನಿಯಲ್ಲಿ ನೀವು ಕೂಡ ಪಾಲ್ಗೊಂಡ್ರಿ ಅಂತ? ಕಾಂತಾರದಲ್ಲಿ ನೀವು ನೋಡಿದ ಹಾಗೆ ಹೆಚ್ಚಿನವರು ಸ್ಥಳೀಯ ಕಲಾವಿದರು. ನಿಮಗೆ ಎಲ್ಲಿಂದ ಕೂಡ ದೊಡ್ಡ ದೊಡ್ಡ ಕಲಾವಿದರನ್ನು ಅವರು ತರಲಿಲ್ಲ. ಮೇನ್ ರೋಲ್ ಗಳಿಗೆ ತಂದಿದ್ದಾರೆ. ಈ ಸಣ್ಣ ಪುಟ್ಟ ಇದಕ್ಕೆಲ್ಲ ಸ್ಥಳೀಯ ಕಲಾವಿದರನ್ನೇ ಬೆಳೆಸ್ಕೊಂಡಿರುವಂತದ್ದು. ನಿಮ್ಮ ಮಂಗಳೂರು ಇಂದ ಹಿಡಿದುಕೊಂಡು ಶಿವಮೊಗ್ಗದ ತನಕ ಎಲ್ಲ ಆರ್ಟಿಸ್ಟರವರನ್ನು ನೋಡಿದ್ದಾರೆ. ಹಾಗೆ ನಮಗೊಂದು ಕಾಲ್ ಫಾರ್ ಮೆಸೇಜ್ ಬರ್ತದೆ, ರಾಣಿಯ ಪಾತ್ರಕ್ಕೆ ಜನ ಬೇಕು ಅಂತ. ಅಂದ್ರೆ ಸಮಂತ ರಾಣಿ ಹೇಳಿದ್ರೆ ಒಂದು ಪಟ್ಟಾಭಿಷೇಕ ಆಗ್ತದೆ, ಕುಲಶೇಖರ ಅಂತ. ಈಗ ನನ್ನ ಮಗನ ಪಾತ್ರ ಮಾಡಿದ್ದಾರೆ ಅವರು, ಹೌದು, ಯುವರಾಜನ ಪಾತ್ರದವರಿಗೆ ಪಟ್ಟಾಭಿಷೇಕ ಇರ್ತದೆ. ಆ ಪಟ್ಟಾಭಿಷೇಕಕ್ಕೆ ಬೇರೆ ಬೇರೆ ರಾಜ್ಯಗಳಿಂದ ರಾಣಿಯವರು ರಾಜರು ಬರುವಂತದ್ದು. ಇದಕ್ಕೆ ಜನ ಬೇಕು. ಒಂದು 10 ಜನದ್ದು ಸೆಲೆಕ್ಷನ್ ಗಳೆಲ್ಲ ಇತ್ತು. ಸ್ಕಿನ್ ಟೋನ್ ವೈಟ್ ಇರಬೇಕು ಅಂತ ಹೇಳಿದ್ರು. ಸೊ ನನ್ನ ಸ್ಕಿನ್ ಟೋನ್ ಅದಕ್ಕೆ ಪ್ಲಸ್ ಆಯ್ತು. ಹಾಗೆ ಒಂದು ಫೋಟೋ ಸೆಂಡ್ ಮಾಡಿದೆ, ರಿಪ್ಲೈ ಏನ್ ಬರ್ತದೆ ಅಂತ. ಸೆಲೆಕ್ಷನ್ ಕೂಡ ಆಯ್ತು. ಒಮ್ಮೆ ಫೋನ್ ಬಂತು, ನೀವು ಕಾಂತಾರ ಇದಕ್ಕೆ ಸೆಲೆಕ್ಟ್ ಆಗಿದ್ದೀರಾ, ಒಂದು ರಾಣಿಯ ಪಾತ್ರ, ನೀವೊಂದು ಹೊರದೇಶದಿಂದ ಬರುವಂತದ್ದು, ಆ ರೀತಿಯಲ್ಲೆಲ್ಲ ಹೇಳಿದ್ರು ಕತೆ. ನಾನು ಮತ್ತೆ ಕೂಡ ಅದು ಫ್ರಾಂಕ್ ಅಂತ ಅನ್ಕೊಂಡೆ. ಈಗ ಮೋಸ ಮಾಡೋರು ಜಾಸ್ತಿ ಅಲ್ಲ. ಈಗ ನಿಮಗೆ ಕಾಲ್ ಫಾರ್ ಬಂದದ್ದನ್ನ ನೀವೇನ್ ಮಾಡಿದ್ರೆ ಅದನ್ನ ಯೂಸ್ ಮಾಡ್ಕೊಂಡ್ರಿ, ನಿಮ್ಮ ಅದಕ್ಕೆ ಅಪ್ಲೈ ಮಾಡಿ ನೀವು ಫೋಟೋ ಇದು ಮಾಡಿದ್ರಿ. ಓಕೆ, ಆದ್ರೂ ಕೂಡ ನೀವು ಪ್ರಾಂಕ್ ಅಂತಾನೆ ಅನ್ಕೊಂಡ್ರಿ? ಇಲ್ಲ, ಅವರು ಲೊಕೇಶನ್ ಎಲ್ಲ ಹಾಕಿದ್ದು ನಿಜ ಮೇಡಮ್. ಆಡಿಷನ್ ಗೆ ಹೋಗಿರ್ಲಿಲ್ಲ. ಇದು ರಾಣಿಯ ಉಳಿದ ಪಾತ್ರಕ್ಕೆಲ್ಲ ಆಡಿಷನ್ ಇರ್ಲಿಲ್ಲ. ಸಮಂತ ರಾಣಿಯವರಿಗೆಲ್ಲ ಆಡಿಷನ್ ಇರ್ಲಿಲ್ಲ. ನೇರವಾಗಿ ಆಯ್ಕೆ ಮಾಡಿಕೊಂಡದ್ದು ಫೋಟೋದಲ್ಲೇ ನೋಡಿ. ಮತ್ತೆ ಕೂಡ ಅವರಿಗೆ ಡೌಟ್ ಇರ್ತದೆ, ಫೋಟೋದಲ್ಲಿ ಇದ್ದ ಹಾಗೆ ವ್ಯಕ್ತಿಗಳು ಒಂದಿನ ಬನ್ನಿ ಅಂತ ಹೇಳಿದ್ರು. ಆ ದಿನ ಒಂದು 10-15 ಹೆಂಗಸರು ಹೋಗಿದ್ರು. ಮ್ಯಾರಿಡ್ ಇದ್ದದ್ದು ಹೆಚ್ಚಾಗಿ, ಕೆಲವರೊಂದು ಹುಡುಗಿಯರೆಲ್ಲ ಅನ್ಮ್ಯಾರಿಡ್ ನವರೆಲ್ಲ ಇದ್ರು. ಅಲ್ಲಿ ಸೆಲೆಕ್ಷನ್ಸ್ ಆಗುವಾಗ ಆಯ್ತು, ಒಂದು 10 ಜನ ಸೆಲೆಕ್ಟ್ ಆದ್ವಿ, ನಾಳೆ ಶೂಟಿಂಗ್ ಸ್ಟಾರ್ಟ್ ಹಾಗೆಲ್ಲ ಹೇಳಿದ್ರು. ನಾವು ಮನೆಯಿಂದ ಲಗೇಜ್ ಇಟ್ಕೊಂಡು 3 ದಿನಕ್ಕೆ ರೆಡಿ ಆದ್ವಿ. ಸ್ಪಾಟ್ ಅಲ್ಲಿ ಕುತ್ಕೊಳ್ಳುವಾಗ ಮೆರಿಡಿನ್ ಹಾಲ್ ಅಲ್ಲಿ ಇದಾದದ್ದು. ಅಲ್ಲಿ ಶೂಟಿಂಗ್ ಇಂಡೋರ್ ಸೆಟ್ ಆಗುವಾಗ ನಾವು ಕುತ್ಕೊಂಡಿದ್ವಿ. ಈ ರಾಜಲಕ್ಷ್ಮಿ ಅಂದ್ರೆ ಜಯರಾಮ್ ಸರ್ ಅವರ ಹೆಂಡತಿ ರಾಜಮಾತೆ, ಆ ಪಾತ್ರದ ವ್ಯಕ್ತಿ ಒಬ್ರು ಉನ್ನತವಾದಂತ ಹಿರಿಯ ಕಲಾವಿದೆ ಆಗಿದ್ರು. ಅನ್ಎಕ್ಸ್ಪೆಕ್ಟೆಡ್ ಅವರಿಗೆ ಬರ್ಲಿಕ್ಕೆ ಆಗ್ಲಿಲ್ಲ ಆ ಪಾತ್ರಕ್ಕೆ. ಇನ್ನು ಈ 10 ಮಂದಿಯಲ್ಲಿ ಆಯ್ಕೆ ಅಂತ ಹೇಳುವಾಗ ನನ್ನನ್ನು ಆಯ್ಕೆ ಮಾಡಿದ್ರು. ಇಸ್ ಅದು ಗಾಡ್ ಗಿಫ್ಟ್ ಅಂತ ಹೇಳ್ಬೋದು. ನಿಮ್ಮನ್ನ ಅಂದ್ರೆ ನಿಮಗೆ ಯುವ ಮೆರಿಡಿಯನ್ ಹೋಟೆಲ್ಗೆ ಕರೆದಾಗ, ಅಂದ್ರೆ ಅದು ಹಾಲಿಗೆ, ಹೌದು, ಯುವ ಮೆರಿಡಿಯನ್ ನಮ್ಮ ಕೋಟೇಶ್ವರದಲ್ಲಿ, ಅಲ್ಲಿಗೆ ಹಾಲಿಗೆ ಕರೆದಾಗ ನಿಮ್ಮ ರಿಯಾಕ್ಷನ್ ಹೇಗಿತ್ತು ಮೇಡಮ್? ಅಂದ್ರೆ ಅಲ್ಲಿ ಸಾವಿರಾರು ಕಲಾವಿದ್ರು ಅಲ್ಲ, ನಿಮಗೆ ಇದು ಬಂದಾಗ, ಕರೆ ಬಂದಾಗ? ಇಲ್ಲ, ಆಗ ಫ್ರಾಂಕ್ಲಿ ಅಂತ ಇರ್ಬೋದು ಅಂತ ಅನ್ಕೊಂಡೆ. ಮತ್ತೆ ಕನ್ಫರ್ಮ್ ಆದ್ಮೇಲೆ ಖುಷಿ ಆಯ್ತು.
ಒಂದು ಸಣ್ಣ ಸೀನಲ್ಲಿ ಬರುವಂತದ್ದು ಹೇಳುವಾಗ ಪಾತ್ರ ಅಲ್ಲಿ ನಿಮ್ಮನ್ನ ಹೇಳಿದ್ರು ಈ ತರ ಪಾತ್ರ ಹೌದು, ಅಂತ. ಸಣ್ಣ- ನಿಮಗೆ ಅವಾಗ 100% ನಂಬಿಕೆ ಬಂತು. ನಂಬಿಕೆ ಬಂತು. ಹೌದು, ಸಣ್ಣ ಸೀನ್ ಅಂತ. ಮನೇಲಿ ಯಾರಿಗೆ ಹೇಳಿದ್ರಿ ಫಸ್ಟ್? ಅಲ್ಲ ಇದೆಲ್ಲ ಗೊತ್ತಿತ್ತಾ ನೀವು ಅಪ್ಲೈ ಫೋಟೋ ಕಳಿಸೋದು ಅವೆಲ್ಲ ಮನೇಲಿ? ನಿಮ್ಮ ಏನಿಲ್ಲ ಏನಿಲ್ಲ select ಮನೇಲಿ ಯಾರ್ಯಾರು ಇದ್ದಾರೆ ನಿಮ್ಮ ಮನೇಲಿ? ನಾನು, ನನ್ನ 2 ಹೆಣ್ಣು ಮಕ್ಕಳು, ಮತ್ತೆ ಹಸ್ಬೆಂಡ್, ಅತ್ತೆ ಮಾವ. Okay, 2 ಯುವರಾಣಿಯರ ತಾಯಿ ನೀವು. ಹೌದು. Okay. ಮನೇಲಿ ಹೇಳಿದ್ರಿ ಈ ತರ ಫೋಟೋ first- ಅಪ್ಲೈ ಮಾಡಿದ್ದೀನಿ ಅಂತ? ಇಲ್ಲ, ಏನು ಹೇಳಿಲ್ಲ. ಇದು ಸರ್ಪ್ರೈಸ್, ನೀವೇ ನಿಮ್ಮಲ್ಲೇ ಇದ್ದಿದ್ದು. ಎಲ್ಲ ನನ್ನ ಸೆಲೆಕ್ಟ್ ಆದ್ರೆ ಓಕೆ, ಇಲ್ಲಾಂದ್ರೆ ಅಲ್ಲಿಗೆ ಸುಮ್ನೆ ಕುತ್ಕೊಳ್ಳುವ ಅಂತ, ಹೇಳೋದೇ ಬೇಡ ಅಂತ ಹೇಳೋದೇ ಅಲ್ಲಿ. ಬೇಡ ಅಂತ. ಹಾ. ಆಮೇಲೆ ಈಗ ಬಂತು ಕರೆದ್ರು, ಅವಾಗ ಹೇಳಿದ್ರ? ಅವಾಗ ಮಕ್ಕಳಿಗೆ ಹೇಳಿದೆ ಫಸ್ಟ್. ನೀವು ಒಬ್ಬರೇ ಯಾರ್ಯಾರು ಹೋಗಿದ್ದು ಇಲ್ಲಿಂದ ಅಲ್ಲಿಗೆ ಯುವ ಮೆರಿಟಿನಿಗೆ? ನಾನು ನನ್ನ ಫ್ರೆಂಡ್ಸ್ ಅಪ್ಲೈ ಮಾಡಿದ್ವಿ. ಒಟ್ಟಿಗೆ ಹೋದ್ರಿ? ನಾವು ಕುಂದಾಪುರದವರೆಲ್ಲ ಒಟ್ಟಿಗೆ ಹೋದದ್ದು. ಫ್ರೆಂಡ್ಸ್ ಅಂದ್ರೆ ಕಾರ್ಕಳದವ್ರೆ? ಅಲ್ಲ, ಕುಂದಾಪುರದವರು. ಓಕೆ, ಅಲ್ಲಿ ನನಗೆ ನಿಮಗೆ ಮಂಗಳೂರು ಒಂದು ಕೊಡಗಿನಿಂದ ಶಿವಮೊಗ್ಗ ತನಕ ನಮ್ಮ ಫ್ರೆಂಡ್ ಸರ್ಕಲ್ ಇದೆ. ಫ್ರೆಂಡ್ಸ್ ಆಲ್ಮೋಸ್ಟ್ ಕರ್ನಾಟಕ ಮಹಿಳಾ ಮಂಡಳಿ ಸ್ಟ್ರಾಂಗ್ ಇದೆ, ನಿಮ್ಮ ಒಂದು ಮಿತ್ರ ಮಂಡಳಿ. ವ್ಯಕ್ತಿಗತವಾಗಿ ನಾವು ಒಳ್ಳೆದ್ರಲ್ಲಿ ಇದ್ದೇವೆ. ಓಕೆ, ಅಲ್ಲಿ ಯಾರಿದ್ರು ಮೇಡಮ್ ಈಗ ನೀವು ಹೋದಾಗ, ಯುವ ಮೆರಡಿನಿ ಹೋದಾಗ ಅಲ್ಲಿ ಆ ಸ್ಥಳದಲ್ಲಿ ಆ ಪ್ಲೇಸ್ ಅಲ್ಲಿ ಯಾರ್ಯಾರಿದ್ರು? ಇವಾಗ ಒಂದು ಸಮಂತ ರಾಣಿಯ ಒಂದು ತಂಡ ಇತ್ತು, ಸಖಿಯರ ಒಂದು ತಂಡ ಇತ್ತು. ಸಖಿಯವರೆಲ್ಲ ಆಲ್ಮೋಸ್ಟ್ ಆಡಿಷನ್. ಅಲ್ಲ, ಅವರೆಲ್ಲ ಆಡಿಷನ್ ಬಂದವರಲ್ವಾ? ಅಲ್ಲಿ ಅಂದ್ರೆ ನಿಮ್ಮನ್ನ ಸೆಲೆಕ್ಟ್ ಮಾಡ್ಲಿಕ್ಕೆ ಇಲ್ಲ, ಒಂದು ತಂಡ? ನಾರ್ಮಲಿ ಫೋಟೋದಲ್ಲೇ ಸೆಲೆಕ್ಷನ್ ಆಗಿರುವಂತ. ಅಲ್ಲಲ್ಲ, ಹಾಗಲ್ಲ. ಅಲ್ಲಿ ಅಂದ್ರೆ ಈಗ ನಮ್ಮ ಅಂದ್ರೆ ನಾನ್ ನಿಮ್ಮ ಹತ್ರ ಡೈರೆಕ್ಟ್ ಕೇಳೋದೇನಂದ್ರೆ, ಕಾಂತಾರ ಚಿತ್ರದಲ್ಲಿ ಇರೋರು ಯಾರಾದ್ರಲ್ಲಿ ಇದ್ರ? ನಮ್ಮ ಶೆಟ್ರ್ ಗಿಟ್ರಲ್ಲಿ ಯಾರಿಲ್ಲ, ಇರ್ಲಿಲ್ಲ. ಅಲ್ಲಿ ಒಂದು ಟೀಮ್ ಗಳೇ ಬೇರೆ ಇರ್ತದೆ. ಬೇರೆ ಇರ್ತದೆ, ಆರ್ಟಿಸ್ಟ್ ಗಳನ್ನ ಕರ್ಕೊಂಡು ಬರುವ ತಂಡವೇ ಬೇರೆ ಇರ್ತದೆ. ಅವರೇ ಸೆಲೆಕ್ಟ್ ಮಾಡಿರ್ತಾರೆ. ನಾವು ಸ್ಕ್ರೀನ್ ಎದುರು ಸಾರಿ ಕ್ಯಾಮರಾದ ಎದುರಿಗೆ ಹೋಗ್ತೇವಲ್ಲ, ಅವಾಗ ರಿಷಬ್ ಶೆಟ್ಟಿ, ಪ್ರಗತಿ ಮ್ಯಾಮ್ ಅದೆಲ್ಲ ಅಲ್ಲಿ ಸಿಗ್ತಾರೆ. ಇದೆಲ್ಲ ನಿಮ್ಮ ಒಂದು ತಂಡ ಬೇರೆನೆ ಇರ್ತದೆ. ಓಕೆ, ಅಲ್ಲಿಂದ ನಿಮ್ಮ ಜರ್ನಿ ಹೇಗೆ ಕಂಟಿನ್ಯೂ ಆಯ್ತು? ಅಲ್ಲಿಂದ ರಾಣಿ ಇದ್ದ ಖಾಲಿ ರಾಣಿ ಇದ್ದದ್ದು ಮಹಾರಾಣಿ ಪಟ್ಟ ಕೊಟ್ಟರು. ಮಹಾರಾಣಿ ಪಟ್ಟ ಕೊಂಡ್ರು, ಅದು ಮೋಸ್ಟ್ಲಿ ನಿಮ್ಮನ್ನ ನೋಡೇ ಕೊಟ್ರೆ. ಓಕೆ, ಅಲ್ಲಿ ಅದು ಸೆಲೆಕ್ಷನ್ ಮಾಡುವಾಗ ಪ್ರಗತಿ ಶೆಟ್ಟಿ ಮೇಡಮ್ ಅವರಿದ್ರು, ರಿಷಬ್ ಸರ್ ಅವರು, ರಿಷಬ್ ಅವರ ವೈಫ್. ಹೌದು, ಓಕೆ, ಅಲ್ಲಿದ್ರು ಇದ್ರು ಸೆಲೆಕ್ಷನ್ ಮಾಡುವಾಗ. ಅವಾಗ ಒಂದು 2-3 ಲೇಡೀಸ್ ಅಲ್ಲಿ ನಾನೇ ಸೆಲೆಕ್ಟ್ ಆಗಿರುವಂತದ್ದು. ಓಕೆ, 3 ಜನ ಲೇಡೀಸ್ ಅಲ್ಲಿ ನೀವು ಸೆಲೆಕ್ಟ್ ಆದ. ಹೇಗೆ ಅದು ಎಂತ ಒಂದು ಕ್ವಾಲಿಫಿಕೇಶನ್ ಬೇಕು ಹೇಳಿ ಸೆಲೆಕ್ಷನ್ ಗೆ? ಏನಿಲ್ಲ, ಬ್ಯೂಟಿ ಇರಬಹುದು, ಸೌಂದರ್ಯವೇ ಖಂಡಿತ ಏನ, ಅಥವಾ ಆ ಪಾತ್ರ. ನಿಮ್ಮ ಸೌಂದರ್ಯವನ್ನು ನೋಡಿ ಪ್ರಗತಿ ಶೆಟ್ಟಿ ಅವರು ಇವರನ್ನ ನಾರ್ಮಲ್, ಪ್ರಗತಿ ಶೆಟ್ಟಿ ಅವರ ತಂಡ ನಾರ್ಮಲ್ ಸಖಿಯರಿಗೆಲ್ಲ ಬೇಡ, ನಾರ್ಮಲ್ ರಾಣಿ ಕೂಡ ಬೇಡ, ಮಹಾರಾಣಿಯ ಸ್ಥಾನಕ್ಕೆ ಇವರು ಪರ್ಫೆಕ್ಟ್ ಸೂಟೇಬಲ್ ಅಂತ ಆಯ್ಕೆ ಮಾಡಿ. ಖಾಲಿ ಇತ್ತಲ್ಲ ಅಲ್ಲಿ, ಎಲ್ಲ ರೆಡಿ ಆಗಿತ್ತು, ಇನ್ನು ಅದನ್ನ ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ ನಿಮಗೆ. ಹಾಗಾಗಿ ಅದನ್ನ ಜೀವ ತುಂಬಬೇಕಲ್ಲ. ಮತ್ತೆ ಕೇಳಿದ್ರು, ನಾಟಕದ ಅನುಭವ ಇದೆಯಾ, ಸ್ಟೇಜ್ ಫಿಯರೆನ್ಸ್ ಇದೆಯಾ ಅಂತ. ಏನು ಇಲ್ಲ ಅಂತ ಹೇಳಿ ಗೊತ್ತಾದ್ಮೇಲೆ ನಮ್ಮ ಬಟ್ಟೆಗಳೆಲ್ಲ ಬದಲಾಯ್ತು, ಎಲ್ಲ ಮಹಾರಾಣಿಯ ಸ್ಟೈಲ್ ಎಲ್ಲ ಅವತ್ತೇ ವಿತಿನ್ ಒಂದು 2 ಸೆಕೆಂಡ್ ಅಲ್ಲಿ ಲೈಫ್ ಚೇಂಜ್ ಆದದ್ದು. ಓಕೆ, ಮಾತಾಡ್ತಾ ಓಕೆ ಸೆಲೆಕ್ಟ್ ಆದ್ರಿ, ಮಹಾರಾಣಿ ಆದ್ರಿ. ನೀವು ನಾರ್ಮಲ್ ರಮಿತಾ ಇಂದ್ರ ಮಹಾರಾಣಿ ರಮಿತಾ ಆದ್ರಿ ನೀವು. ಮತ್ತೆ ಎದುರು ಕ್ಯಾಮರಾದ ಎದುರು ನಿಲ್ಲಿಸುವಾಗ ಜಯರಾಮ್ ಸರ್ ಇದ್ದಾರೆ ಪಕ್ಕದಲ್ಲಿ, ನಮ್ಮ ಮಲಯಾಳ ಆಯ್ತಲ್ಲ ಅವರದ್ದೇ ಹೆಂಡತಿ ಹೇಳಿದ್ರು ಪಾತ್ರದಲ್ಲಿ. ಆಮೇಲೆ ನನ್ನ ವ್ಯಾಲ್ಯೂ ನಂಗೆ ಏನು ಅಂತ ಹೇಳಿ ಅವಾಗ ಗೊತ್ತಾಯ್ತು. ಸ್ವಲ್ಪ ನೀವು ಚೇಂಜ್ ಆದ್ರಿ? ಚೇಂಜ್ ಆಗ್ಲಿಲ್ಲ, ಜವಾಬ್ದಾರಿ ಜವಾಬ್ದಾರಿ ಚೇಂಜ್ ಆಗಿಲ್ಲ. ಮಹಾರಾಣಿ ಅಲ್ಲ, ಈಗ ಒಂದು ಪಾತ್ರ ಆಗಿರ್ಬೋದು, ಬಟ್ ನೀವು ಅದನ್ನ ಏನ್ ಹೇಳ್ತಾರೆ, ಅದಕ್ಕೊಂದು ಹೇಳ್ತಾರಲ್ಲ, ನಮ್ಮ ಒಳಗೆ ನಾವು ಜೀವ ತುಂಬುವಂತ ಪಾತ್ರ ಅಲ್ವಾ. ಮತ್ತೆ ನೀವು ಮೂವಿ ನೋಡಬಹುದು, ಅದ್ರಲ್ಲಿ ನನಗೆ ಡೈಲಾಗ್ಗಳಿಲ್ಲ, ಭಾವನೆಗಳನ್ನು ಹೊರಗೆ ಹಾಕುವಂತದ್ದು ಇದ್ದದ್ದು. ಇಡೀ ಮೂವಿಯಲ್ಲಿ ಕೂಡ ಎಕ್ಸ್ಪ್ರೆಷನ್ಸ್, ಮತ್ತೊಂದು ಸಪೋರ್ಟೆಡ್ ಕ್ಯಾರೆಕ್ಟರ್. ಓಕೆ, ಸಪೋರ್ಟಿಂಗ್ ರೋಲ್, ಎಲ್ಲ ಸಪೋರ್ಟಿಂಗ್ ರೋಲ್ ಇದೆ. ಅಂದ್ರೆ ನಿಮ್ಮ ಭಾವನೆಗಳನ್ನು ತೋರಿಸೋದಂದ್ರೆ, ಈಗ ಮಾತಾಡುವ ಡೈಲಾಗ್ ಗಿಂತ ಈ ತರ ಎಕ್ಸ್ಪ್ರೆಷನ್ಸ್ ಗಳೇ ಮುಖ್ಯ ಅಂತ ಹೇಳಿದ್ರೆ, ಯಾಕಂದ್ರೆ ಅದರಲ್ಲಿ 1000 ಮಾತುಗಳು ಅಡಗಿರ್ತವೆ ಅಲ್ವಾ. ಇವಾಗ ಮಗ ಸಾಯುವಾಗ ಕೂಗುವಂತದ್ದು ಇರ್ತದೆ, ದುಃಖದ ಆ ಸಂದರ್ಭ, ಅವಾಗ ನಮಗೆ ದುಃಖ ಬರ್ಬೇಕು. ಮತ್ತೆ ನಾರ್ಮಲ್ ಆಗಿ ಒಂದು ಮನೆಯಲ್ಲಿ ಊಟ ಮಾಡ್ತಾ ಇರ್ತೇವೆ, ಮಗ ಅಧಿಕ ಪ್ರಸಂಗ ಮಾತಾಡ್ತಾನೆ, ಆಗ ಕೋಪ ಬರ್ಬೇಕು. ಆ ರೀತಿಯ ಭಾವನೆಗಳನ್ನು ಹೊರಗೆ ಹಾಕಿದೆ. ನೀವು ಅನ್ಕೊಂಡಿದ್ರ ಮೇಡಮ್, ಕಾಂತಾರ ಈಗ ಫಸ್ಟ್ ಕಾಂತಾರ ಏನ್ ಬಂದಿತ್ತಲ್ಲ, ಒಂದು ನಮ್ಮ 2 ವರ್ಷ ಆಗಿರ್ಬೋದು, ಈಗ ಒಂದು 2-3 ವರ್ಷ ಆಗಿರ್ಬೋದು ಕಾಂತಾರ ಬಂದು. ಆ ಸಂದರ್ಭದಲ್ಲಿ ನೀವು ನೋಡ್ತಾ ಇದ್ರಿ, ನಿಮಗೆ ಅವಾಗ ಇದೊಂದು ಚಿತ್ರ ಕಾಂತಾರ ಥಿಯೇಟರ್ ಅಲ್ಲಿ ನೀವು ನೋಡ್ಬೇಕಾದ್ರೆ ಅಲ್ವಾ, ನಿಮ್ಮ ಫ್ಯಾಮಿಲಿ ಸಮೇತ ನಿಮ್ಮ ಫ್ರೆಂಡ್ ಜೊತೆ ನೋಡ್ಬೇಕಾದ್ರೆ ಇದೊಂದು ಚಿತ್ರ, ರಿಷಬ್ ಶೆಟ್ಟಿ, ಆ ಒಂದು ದೈವದ ಕೂಗು, ಆ ಒಂದು ಬೆಳಕು, ಅದೆಲ್ಲ ನೋಡ್ಬೇಕಾದ್ರೆ ನಿಮಗೆ ಅಷ್ಟು ದೊಡ್ಡ ತಂಡ ಅಲ್ಲ, ಅವಾಗ ನಿಮಗೆ ಅದೊಂದು ಚಿತ್ರ ಅಲ್ವಾ. ಕಾಂತಾರ ಅಂದ್ರೆ ಎಲ್ಲ ಮೂವಿ ತರ ದೊಡ್ಡ ಮೂವಿ ನಿಮಗೆ. ಆ ಸಮಯದಲ್ಲಿ ನಿಮಗೆ ಒಂದು ಮೈಂಡ್ ಅಲ್ಲಿ ಬಂದಿತ್ತ ನಿಮಗೆ, ನಾನು ಇದರ ನೆಕ್ಸ್ಟ್ ಪಾರ್ಟ್ ಅಲ್ಲಿ ನಾನು ಆಕ್ಟ್ ಮಾಡ್ತೇನೆ ಅಂತ? ಜೀವಮಾನದಲ್ಲಿ ಸಿನಿಮಾಕ್ಕೆ ಹೋಗ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಅಲ್ಲ, ಇದು ನಮ್ಮ ತುಳುನಾಡ ದೈವವೇ ನಿಮಗೆ ಒಂದು ಬುದ್ಧಿ ಕೊಟ್ಟಿದ್ದು ಅಂತ ಹೇಳ್ಬೋದು. ಯಾಕಂದ್ರೆ ಕಾಲ್ ಫಾರ್ ನೀವು ಅಪ್ಲೈ ಮಾಡಿದ್ದು ಹೇಗೆ, ಅಪ್ಲೈ ಮಾಡಿ ಅದ್ ಬೇಗ ಇದು ಆಯ್ತಲ್ವಾ, ಈಗ ಸೆಲೆಕ್ಷನ್ ಆಯ್ತು ನೋಡಿ. ನಾನು ನಂಬುವ ದೇವರು ನನಗೊಂದು ಗಿಫ್ಟ್ ಕೊಟ್ಟದಂತ ಖಂಡಿತ ನೀವು ನಂಬುವ ದೇವರೇ ನಿಮ್ಮನ್ನ ಈ ಮಟ್ಟಕ್ಕೆ ಕರ್ಕೊಂಡು ಬಂದಿರುತ್ತೆ ಹೇಳ್ಬೋದು. ಇದು ನಿಮ್ಮ ಮೊದಲನೇ ಹೆಜ್ಜೆ ಅಂತ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಇನ್ನು ನೀವು ಮುಂದಕ್ಕೆ ಇನ್ನು ಹೆಚ್ಚು ಚಿತ್ರಗಳನ್ನ ಮಾಡಿ, ಇನ್ನು ಹೆಚ್ಚು ನಮ್ಮ ತುಳುನಾಡಲ್ಲ ವಿಶ್ವದಾದ್ಯಂತ ರಮಿತಾ ಶೈಲೇಂದ್ರ ಯಾರು ಅಂತ ಗೊತ್ತಾಗ್ಬೇಕು ಇನ್ನು, ಅದು ನಮ್ಮ ಆಸೆ. ಮೇಡಮ್, ಈಗ ರಿಷಬ್ ಶೆಟ್ಟಿ, ಈಗ ಈಗಿನ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಒಂದು ಲೆಕ್ಕದ ಹೇಳ್ಬೇಕಂತಂದ್ರೆ, ಈಗ
ದರ್ಶನ್, ಸುದೀಪ್, ಯಶ್, ನಮ್ಮ ಶಿವಣ್ಣ ಆಗಿರ್ಲಿ, ಇದೆಲ್ಲ ಒಂದು ಓಕೆ, ಇದು ಪರ್ಮನೆಂಟ್ ಸ್ಯಾಂಡಲ್ವುಡ್ ಅಲ್ಲ. ಆದ್ರೆ ಈಗಿನ ಟ್ರೆಂಡ್ ಏನಿದೆ, ನಮ್ಮ ತುಳುನಾಡ ಶೆಟ್ರುಗಳೇ ಆಳ್ತಾ ಇರುವಂತದ್ದು. ಆಲ್ಮೋಸ್ಟ್ ಆಳ್ತಿರೋದಂತಂದ್ರೆ ಈಗ ಎಲ್ಲ ಕಡೆ ಅವರೇ, ರಕ್ಷಿತ್ ಶೆಟ್ಟಿ ಆಗ್ಲಿ, ರಾಜ್ವಿ ಶೆಟ್ಟಿ ಆಗ್ಲಿ, ನಮ್ಮ ರಿಷಬ್ ಶೆಟ್ಟಿ ಆಗ್ಲಿ, ಖಂಡಿತ ಖಂಡಿತ ನಮ್ಮ ಹೌದು ಅದು ಹಾಗೂ ಹೇಳ್ಬೋದು. ಯಾಕಂದ್ರೆ ನಮ್ಮ ಸೌತ್ ಕೇಂದ್ರದ ಒಂದು ಬಲ ಏನು ಅಂತ ತೋರಿಸ್ಕೊಟ್ಟಿದ್ದಾರೆ. ಖಾಲಿ ಮಾತಲ್ಲ, ಅಂತ ಚಿತ್ರಗಳನ್ನು ಕೊಟ್ಟಿದ್ದಾರೆ. ನಮ್ಮ ರಕ್ಷಿತ್ ಶೆಟ್ಟಿ ಅವರ 777 ಚಾರ್ಲಿ ಆಗಿರ್ಬೋದು, ಒಂದು ನಾಯಿನ ಹಿಡ್ಕೊಂಡು ಹೇಗೆ ಮಾಡಬಹುದು, ಖಂಡಿತ ಆ ತರ ಒಂದು ಎಮೋಷನ್ ತೋರಿಸಿದ್ದಾರೆ. ಒಂದು ಮೊಟ್ಟೆ ಕತೆ ನೋಡಿ ನಮಗೆಲ್ಲ ಆಶ್ಚರ್ಯ, ತಲೆಯಲ್ಲಿ ಕೂದ್ಲಿಲ್ಲ ಮರಿ, ಇವ್ರು ಎಂತ ಹೀರೋ. ನಮಗೆ ಅವಾಗ ಫಸ್ಟ್ ಟೈಮ್ ನೋಡ್ಬೇಕು, ನಾನು ಶಿವಮೊಗ್ಗದಲ್ಲೋ ಬೆಂಗಳೂರಲ್ಲೋ ನೋಡಿದ್ದು, ನಂಗೆ ಸರಿ ನೆನಪಿಲ್ಲ ಮೂವಿ. ಅವಾಗ ನೋಡಿದಾಗ ಅನ್ಕೊಂಡು ಇವ್ರು ಏನ್ ಹೀರೋ, ಇದು ನಮ್ಮ ಊರಿನ ಮರ್ಯಾದೆ ಹೋಗ್ತದೆ ಅಂತ ಅನ್ಕೊಂಡು, ಆದ್ರೆ ಮೂವಿ ನೋಡಿ ಗೊತ್ತಾಯ್ತು ನಮ್ಮ ಊರಿನ ಮರ್ಯಾದೆ 2 ಪಟ್ಟು ಹೆಚ್ಚು ಎತ್ತಿದ್ದಾರೆ ಅಂತ. ಇತ್ತೀಚೆಗೆ ಸೂ ಫ್ರಮ್ ಸೂ ಅದ್ಭುತ ಚಿತ್ರ, ಬ್ರಿಲಿಯಂಟ್. ನನ್ನ ಪ್ರಕಾರ ನನ್ನ ಕೈಲಿ ಒಂದು ಆಸ್ಕರ್ ಕೊಡ್ಲಿಕ್ಕೆ ಒಬ್ಬ ನನ್ನ ಹತ್ರ ಪವರ್ ಇತ್ತು, ನಾನು ಸೂ ಫ್ರಮ್ ಸೂ ಕೊಡ್ತಾ ಇದ್ದೆ. ಆ ಮೂಮೆಂಟ್ ಅಷ್ಟು ಖುಷಿಯಾಗಿದೆ ನಿಮಗೆ. ಪೈಸಾ ವಸೂಲ್ ಮೂವಿ, ಮತ್ತೆ ಅದರಲ್ಲಿ ಒಂದು ಹಿಡನ್ ಮೆಸೇಜ್ ಕೂಡ ಇದೆ. ಹೆಣ್ಣುತನ ಒಂದು ಅಮ್ಮನ ಒಂದು ಲೇಡೀಸ್, ಅದು ಅಲ್ವಾ, ಒಂದು ಹೆಣ್ಣಿಗೆ ಕೊಡುವಂತ ಗೌರವ ಅದರಲ್ಲಿ ಸೂ ಫ್ರಮ್ ಸೂ ಕ್ಲೈಮ್ಯಾಕ್ಸ್ ಅಲ್ಲಿ ತೋರಿಸಿದ್ರೆ ಅಂತ ತಪ್ಪಾಗ್ಲಿಕ್ಕಿಲ್ಲ. ಇಂಥ ಒಂದು ವಿಶೇಷ ಕೊಡುಗೆ ಕೊಟ್ಟಂತವ್ರು ನಮ್ಮ ತುಳುನಾಡಿನ ಕಲಾವಿದರಂತ ಹೇಳ್ಬೋದು. ಈ ಒಂದು ಸಂದರ್ಭದಲ್ಲಿ ನಾನು ನಿಮ್ಮ ಹತ್ರ ಹೇಳೋದು, ರಿಷಬ್ ಶೆಟ್ಟಿ ಈಗಿನ ಟ್ರೆಂಡ್ ಅಲ್ಲಿ ರಿಷಬ್ ಶೆಟ್ಟಿ ಅವರನ್ನು ನೋಡ್ಲಿಕ್ಕೆ ಎಷ್ಟೋ ಜನ ಹುಡುಗಿರಾಗ್ಲಿ ಲೇಡೀಸ್ ಆಗ್ಲಿ ಕಾಯ್ತಾ ಇರ್ತಾರೆ. ಮೊನ್ನೆ ನಾನು ಎಲ್ಲೋ ರಿಷಬ್ ಶೆಟ್ಟಿ ಅವರ ಒಂದು ಇದನ್ನ ನೋಡ್ತಾ ಹೇಳ್ತಿದ್ದೆ, ಎಷ್ಟೋ ಜನ ಲೆಟರ್ ಗಳೆಲ್ಲ ಬರ್ತಾ ಇತ್ತು ಅಂತ ಹೇಳಿ. ಅಂತ ಸಂದರ್ಭದಲ್ಲಿ ನಿಮಗೆ ಕಾರ್ಕಳದಲ್ಲಿ ಕೂತು ಇಲ್ಲೇ ಒಂದು ಅಪ್ಲೈ ಮಾಡಿ ರಿಷಬ್ ಶೆಟ್ಟಿ ಮುಂದೆ ನಿಲ್ಲುವಾಗ ಒಂದು ಹೇಗಿತ್ತು ಆ ಒಂದು ನಿಮ್ಮ ಆ ಫೀಲ್ ಹೇಗಿತ್ತು? ಮಹಾರಾಣಿ ಪಾತ್ರಕ್ಕೆ ಇವರು ಆಯ್ಕೆ ಅಂತ ಹೇಳುವಾಗ ರಿಷಬ್ ಶೆಟ್ಟಿ ಅವರ ಆಯ್ಕೆ ಮಾಡಿರುವಂತದ್ದು. ಇಷ್ಟು ಮಾಸ್ಕ್ ಗಳನ್ನು ಹಾಕಿದ್ರು, ಅವರು ರಿಷಬ್ ಅಂತ ಹೇಳಿ ಗೊತ್ತಾಗ್ಲಿಲ್ಲ, ಗ್ಲಾಸ್ ಎಲ್ಲ ಹಾಕಿದ್ರು, ಡಸ್ಟ್ ಇತ್ತ, ಇಂಡೋರ್ ಅಲ್ಲಿ ಡಸ್ಟ್ ಇರ್ತದೆ. ಅದೆಲ್ಲಿ? ಮೆರಿಡಿನ್ ಹಾಲ್. ಬಂದ್ರಿದ್ರ ಅವತ್ತವರು? ಹೌದು, ಅವ್ರು ಅಲ್ಲೇ ಇದ್ರು, ಅವರೇ ನಿಮಗೆ ಗೊತ್ತಾಗಿರ್ಲಿಲ್ಲ? ಜಸ್ಟ್ ಮಾಸ್ಕ್ ಡೌನ್ ಮಾಡುವಾಗ ಫುಲ್ ಹ್ಯಾಪಿ ಆಯ್ತು. ಮೂವಿ ಆಗ್ತದ ಗೊತ್ತಿಲ್ಲ, ರಿಷಬ್ ಅವರೊಟ್ಟಿಗೆ ಒಂದು ಫೋಟೋ ಅಂತೂ ಪಕ್ಕ ಫೋಟೋ ಎಲ್ಲ ತಗೊಂಡ್ರ ಅವತ್ತು? ಹೌದು, ತಗೊಂಡಿದ್ದೇವೆ. ಹಾಗೆ ಅದೊಂದು ಖುಷಿ ಆಯ್ತು, ರಿಷಬ್ ಸರ್ ಇಲ್ಲೇ ಇದ್ದಾರೆ ಅಂತ. ಮತ್ತೆ ಒಂದೊಂದು ವಿಷಯಗಳು ಕಲಿತಾ ಹೋದ್ವಿ, ಅವರೇ ನಮಗೆ ಹತ್ರ ಕುತ್ಕೊಂಡು ಅಭಿನಯಗಳನ್ನು ಹೇಳಿ ಕೊಡ್ತಾ ಇದ್ರು. ಅಷ್ಟು ಅಂದ್ರೆ ಒಂದು ಕಂಫರ್ಟ್ ಝೋನಿಗೆ ಅವರೇ ತಂದ್ರು ನಿಮ್ಮನ್ನ. ಹೌದು, ಎಲ್ಲರನ್ನು ಕೂಡ. ಈಗ ಪ್ರತಿಯೊಬ್ಬರಿಗೂ ಈ ತರ ಭಾವನೆಗಳು ಬೇಕು ಅಂತ ಹೇಳಿ ಕೊಡ್ತಾರೆ. ಅವರಾಗಿರ್ಬೋದು, ಅವರೊಟ್ಟಿಗೆ ಕೋ ಡೈರೆಕ್ಟರ್ ಆಗಿರುವಂತ ಸನಿಲ್ ಸರ್ ಆಗಿರ್ಬೋದು, ತುಂಬಾ ಸನಿಲ್ ಗುರು, ನಮ್ಮ ಸೂಫ್ರಮ್ ಸೋನ ರವಿಯಣ್ಣ ಅಂತ. ರವಿಯಣ್ಣ ಅವರು ಭಾವನೆಗಳನ್ನು ಹೊರಗೆ ಹಾಕಿಸ್ಲಿಕ್ಕೆ ತುಂಬಾ ಎಕ್ಸ್ಪರ್ಟ್. ಓಕೆ, ಒಬ್ಬ ನಾಯಕನ, ಒಬ್ಬ ಕಲಾವಿದನ ಒಂದು ಪ್ರಮುಖ ಗುಣ, ಒಂದು ಮೇನ್ ಅವನ ಒಂದು ಬಿಹೇವಿಯರ್ ಹೇಗಿರ್ಬೇಕಂದ್ರೆ, ತನ್ನ ಕೋಸ್ಟಾರ್ ಅನ್ನ, ಈಗ ನಾನೊಬ್ಬ ಸ್ಟಾರ್, ಈಗ ನೀವೊಬ್ರು ಸ್ಟಾರ್ ಅಂತ ಆದ್ರೆ, ನೀವೊಬ್ರು ಸೆಲೆಬ್ರಿಟಿ ಅಂತ ಆದ್ರೆ, ಈಗ ನೀವು ಸೆಲೆಬ್ರಿಟಿಯೇ ಕಾರ್ಕಳಕ್ಕೆ, ಅದೊಂದು ಎಕ್ಸಾಂಪಲ್. ಈಗ ನೀವು ಸ್ಟಾರ್ ಅಂತ ಆದ್ರೆ, ಈಗ ನಾನು ನಿಮ್ಮ ಜೊತೆ ಆಕ್ಟ್ ಮಾಡ್ಲಿಕ್ಕೆ ಅಂತ ಬಂದೆ ಅಂತ ಸಡನ್ ನಾನು ನಿಮ್ಮನ್ನ ಟಿವಿಯಲ್ಲಿ ನೋಡ್ತಿರ್ತೀನಿ ಮುಂಚೆಯಿಂದ, ಒಂದೇ ಸಲ ನೀವು ನನ್ನ ಎದುರುಗಡೆ ಬಂದಿರ್ತೀರಿ ಆಕ್ಟ್ ಮಾಡೋದು, ನನಗೆ ಭಯ ಆಗ್ತದೆ. ಅದೊಂದು ಸ್ವಾಭಾವಿಕ. ಆದ್ರೆ ನೀವು ಒಬ್ಬ ರಿಯಲ್ ಸ್ಟಾರ್ ನ ಒಂದು ಏನು ಕರ್ತವ್ಯ ಅಂದ್ರೆ, ತನ್ನ ಕೋಸ್ಟಾರ್ ಅನ್ನ, ತನ್ನ ಮುಂದೆ ಆಕ್ಟ್ ಮಾಡುವವನನ್ನ ಹೇಗೆ ನೋಡಿದ್ರಿ ಅಂತ ಅಲ್ಲ, ಒಂದು ಕಾಮ್ ಇದು ಮಾಡ್ಬೇಕಂದ್ರೆ ಅವನಿಗೆ ನರ್ವಸ್ ಆಗದಿರೋ ತರ ಮಾಡ್ಬೇಕು. ಅದು ನಿಮ್ಮ ಒಬ್ಬ ಸ್ಟಾರ್ ನ ಕರ್ತವ್ಯ ಆಗಿರ್ತದೆ. ಅದೇ ರೀತಿ ರಿಷಬ್ ಅವರು ಕೂಡ ನೀವು ಹೇಳಿದ್ರಿ, ನನ್ನ ಒಂದು ಕಂಫರ್ಟ್ ಝೋನಿಗೆ ತಂದ್ರವರು ಅಂತ. ನಮಗೆ ನರ್ವಸ್ನೆಸ್ ಆಗ್ಲಿಲ್ಲ, ಇರ್ಲಿಲ್ಲ, ಯಾಕಂದ್ರೆ ನಿಮಗೆ ಬಾಲ್ಯದಿಂದ ನಿಮಗೆ ಅಭ್ಯಾಸ ಇತ್ತು. ಸ್ಟೇಜ್ ಫಿಯರೆನ್ಸ್ ಏನಿರ್ಲಿಲ್ಲ. ಅದು ಡೇರ್ ಡೆವಿಲ್ ಆದ್ರಿಂದ ನಿಮಗೆ ಯಾವ ನರ್ವಸ್ ಕೂಡ ಇಲ್ಲ. ನಿಮಗೆ ಒಳಗೊಳಗೆ ಖುಷಿಯಾದದ್ದು ಜಯರಾಮ್ ಸರ್ ಅನ್ನು ನೋಡಿ, ಅವರನ್ನು ನೋಡಿ ಖುಷಿ ಆಯ್ತು. ಇವರ ಧರ್ಮಪತ್ನಿ ಆಗ್ತಿದ್ದೀನಲ್ಲ, ಧರ್ಮಪತ್ನಿಗಿಂತ ಅಂತ ಸೀನಿಯರ್ ನೊಟ್ಟಿಗೆ ಆಕ್ಟಿಂಗ್ ಮಾಡಿ ಮಲಯಾಳಂ ದಿಗ್ಗಜ ಕಲಾ. ಹೌದು, ನಾವು ಚಿಕ್ಕದಿರುವಾಗ ನಾವು ಕೇರಳ ಸ್ವಲ್ಪ ಬಾರ್ಡರ್ ಅಲ್ಲಿ ಇದ್ದ ಕಾರಣ ಅವರ ಕಥೆಗಳನ್ನೆಲ್ಲ ನೋಡಿದ್ವಿ. ಓಕೆ, ನೀವು ಕೇರಳ ಬಾರ್ಡರ್ ಅಲ್ಲಿ ಇದ್ರ? ಅಂದ್ರೆ ಮಂಗಳೂರಲ್ಲಿ ಹುಟ್ಟಿ ಬೆಳೆದದ್ದು ನಾನು, ಮತ್ತೆ ನಾವು ಪುತ್ತೂರಿಗೆ ಶಿಫ್ಟ್ ಆಗಿರುವಂತದ್ದು. ಓಕೆ, ಈಗ ನಿಮ್ಮ ಬಾಲ್ಯ ಎಲ್ಲಿಂದ ಶುರುವಾಗಿದ್ದು? ಪುತ್ತೂರಲ್ಲಿ. ಪುತ್ತೂರಲ್ಲೇ ಹುಟ್ಟಿದ್ದು. ನಿಮ್ಮ ತಂದೆ ಸರ್ಕಾರಿ ಉದ್ಯೋಗ ಆದ ಕಾರಣ ಟ್ರಾನ್ಸ್ಫರ್ ಗಳಾಗ್ತಾ ಇತ್ತು. ಹಾಗೆ ಕಾಲೇಜ್ ತನಕ, ಒಂದು ಹೈಸ್ಕೂಲ್ ಶಿಕ್ಷಣ ತನಕ ಮಂಗಳೂರಲ್ಲಿ ಓದಿದ್ವಿ. ತಂದೆ ಮನೆ ಪುತ್ತೂರು. ಪುತ್ತೂರು. ತಾಯಿಯ? ಕೇರಳ. ತಾಯಿ ಕೇರಳ ಪ್ರಾಪರ್ ಕೇರಳ ಅಥವಾ ಕಾಸರಗೋಡ? ಕಾಸರಗೋಡು, ಕಾಂಜಂಗಾಡ ಆ ಕಡೆ, ಈ ಕಡೆ. ಓಕೆ, ನಾವು ಕರ್ನಾಟಕ ಕೇರಳ ಮಧ್ಯ ಭಾಗ ಅಂತ ಹೇಳ್ತೀವಿ. ಮಲಯಾಳ ಅದೆಲ್ಲ ಕೇಳಿ ಮಲಯಾಳ ನಿಮಗೆ ಬರ್ತದೆ? ಬರ್ತದೆ, ಅದೆಲ್ಲ ನೋಡಿದ್ದೇವೆ. ಮಲಯಾಳ ಮೂವಿಗೆ ಒಂದು ಟ್ರೈ ಮಾಡಬಹುದು ನಿಮಗೆ? ಮಾಡಬಹುದು, ಖಂಡಿತವಾಗಿ. ನಮ್ಮ ಮಮ್ಮೂಟಿ ಮೋಹನ್ಲಾಲ್ ಜೊತೆಗೆ ಒಂದು ಸಿಗ್ಬೋದು ನಿಮಗೆ ಚಾನ್ಸ್. ಓಕೆ, ಪುತ್ತೂರು ಅಲ್ಲಿಂದ ಕಾರ್ಕಳಕ್ಕೆ ಹೇಗೆ ಎಂಟ್ರಿ? ಮದ್ವೆ ಕಾರ್ಕಳಕ್ಕೆ, ಪುತ್ತೂರು ನೆಂಟಸ್ತಿಗೆ ಇಲ್ಲಿಗೆ ಕಾರ್ಕಳಕ್ಕೆ ಆಗುತ್ತೆ ನಿಮಗೆ ಹಾಗೆ. ಓಕೆ, ಈಗ ರಿಷಬ್ ಅವರ ಒಂದು ಈ ಕಾಂತಾರ ಇದ್ರಲ್ಲಿ ನಿಮಗೂ ಕೂಡ ರಿಷಬ್ ಶೆಟ್ಟಿ ಅವರ ಏನಾದ್ರು ಒಂದು ಒಡನಾಟ ಇರುವಂತಹ ಸೀನ್ಗಳು ಉಂಟಾ? ಇಲ್ಲ, ನಾನು ಅವ್ರು ಎದುರುಗೊಳ್ಳುವಂತದ್ದು ಬ್ರಹ್ಮ ಕಲಶ ಇದರಲ್ಲಿ. ಅಂದ್ರೆ ನಮ್ಮ ರಾಜರ ಫ್ಯಾಮಿಲಿ ಮತ್ತೆ ಬೆರ್ಮೆಯ ಅಂದ್ರೆ ಕಾಡು ಜನಗಳ ಫ್ಯಾಮಿಲಿ ಎದುರುಗೊಳ್ತೇವೆ. ಅಲ್ಲಿಂದ ನಮಗೆ ಅವರು ಪರಿಚಯ ಆಗುವ ಹಾಗೆ.
ಹಾಗುಂಟು. ಅಂದ್ರೆ ನಿಮ್ಮ ಸೀನ್ ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ಉಂಟು. ಇದೆ ಹೌದು. ನಿಮ್ಮ ಇಡೀ ಕಥೆಯಲ್ಲಿ ಸೀನ್ಗಳು ಬರ್ತದೆ, ಸೀನ್ಗಳು ಬರ್ತಾ ಹೋಗ್ತದೆ. ಹೌದು. ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆದ್ರೂ ಕೂಡ ಪ್ರತಿಯೊಂದು ಕಥೆಯಲ್ಲಿ ಅಂದ್ರೆ ಜಯರಾಮ್ ಸರ್ ಅವರೊಟ್ಟಿಗೆ ಇದ್ದ ಕಾರಣ ಜಯರಾಮ್ ಸರ್ ಅಲ್ಲಿ ಹೈಲೈಟ್, ಅವರ ಪ್ರತಿಯೊಂದು ಸೀನಲ್ಲೂ ನಾನಿದ್ದೆ. ಓಕೆ. ಹಾಗೆ ಈಗ ನಮ್ಮ ರಿಷಬ್ ಶೆಟ್ಟಿ ಅವರ ಒಂದು ಗುಣ ಅಂದ್ರೆ ನಿಮಗೆ ಇಷ್ಟವಾದಂತ ಒಂದು 5 ಗುಣಗಳನ್ನು ಹೇಳಿ ಮೇಡಮ್. ಅಂದ್ರೆ ಅವರಲ್ಲಿ ನೀವು ನೋಡಿದಂತ ಅವ್ರ ಜೊತೆ ಸೀನ್ಸ್ ಇಲ್ಲಂದ್ರೂ ಕೂಡ ಆಫ್ ಸ್ಕ್ರೀನ್, ಆನ್ ದ ಸ್ಕ್ರೀನ್ ಸೀನ್ಸ್ ಕಮ್ಮಿ ಇರ್ಬೋದು, ಆಫ್ ಸ್ಕ್ರೀನ್ ಅಲ್ಲಿ ತುಂಬಾ ನೋಡಿದ್ರಿ ನೀವು. ಯಾಕಂದ್ರೆ ಶೂಟಿಂಗ್ ಅಂದ್ರೆ ಒಂದು ದಿನ ನಡೆಯೋದಂತ ಅಲ್ಲ, ಇದು 45 ದಿನ ನಿಮ್ಮ ಒಂದು ಡೇಟ್ ಅನ್ನು ಕೊಟ್ಟಿದ್ರಿ ನೀವು. ಇಲ್ಲಿ ಕಾರ್ಕಳದಲ್ಲಿ ನಿಮ್ಮ ಮನೆಯಲ್ಲ ಹೇಗಿತ್ತು? 1 ವೀಕ್ ಈ ಮಂತ್ ಅಲ್ಲಿ ಕರೀತಾರೆ, ನೆಕ್ಸ್ಟ್ 1 ವೀಕ್ ನೆಕ್ಸ್ಟ್ ಮಂತ್ ಅಲ್ಲಿ ಇರ್ತದೆ. ಆ ತರ ಶೆಡ್ಯೂಲ್ ಗಳನ್ನು 7 ಡೇಸ್ ಆಗಿ 45 ಡೇಸ್ ಆಗಿದೆ ನಿಮ್ದು. ಟೋಟಲ್ ನಿಮ್ದೊಂದು 3 ತಿಂಗಳು ನಿಮ್ದಿತ್ತು ವರ್ಕ್ ಇತ್ತು ಅಲ್ಲಿ ಅಲ್ವಾ? ನಿಮಗೆ ಇವಾಗ ಸೀನ್ಗಳು ಕಡಿಮೆ ಕಾಣಬಹುದು, ಆದ್ರೆ ಕೆಲವೊಂದು ದಿನ ಒಂದು ಸೀನಿಗೋಸ್ಕರ ಇಡೀ ದಿನ ಕೂತದ್ದು ಇದೆ ನಾವು. ಅಷ್ಟು ಪರ್ಫೆಕ್ಷನ್ ಬರ್ಬೇಕು. ಮತ್ತೆ ಅಲ್ಲಿ ಸಾವಿರಾರು ಕಲಾವಿದ್ರು ಇರ್ತಾರೆ. ಒಂದು ಸೀನ್ ಹೇಳಿದ ತಕ್ಷಣ ನನ್ನ ಒಬ್ಬಳದೇ ಬರುದಿಲ್ಲ, ಅಲ್ಲಿ ಸಾವಿರಾರು ಕಲಾವಿದ್ರದ್ದು ಬರ್ತದೆ, ಅವರದ್ದೆಲ್ಲರದ್ದು ಪರ್ಫೆಕ್ಷನ್ ಬೇಕು. ಮತ್ತೆ ಅಲ್ಲಿ ದೀಪಗಳಾಗಿರ್ಬೋದು, ಪರ್ಫೆಕ್ಟ್ ಇರ್ಬೇಕು, ಎಲ್ಲ ಕರೆಕ್ಟ್ ಇರ್ಬೇಕು. ನಿಮ್ಮ ಕ್ಯಾಮರಾಕ್ಕೆ ಎಲ್ಲ ಸರಿಯಾಗಿರುವ ಹಾಗೆ ಇರ್ಬೇಕು. ಹಾಗಿರುವಾಗ ಅಷ್ಟು ವೇಟ್ ಮಾಡ್ಬೇಕು, ತಾಳ್ಮೆ ಬೇಕು ಮಾತ್ರ. ಮುಂಚೆ ಹಿಂದಿನ ಕಾಲದಲ್ಲೆಲ್ಲ ಹೇಳ್ತಿದ್ರು, ಹಿಂದಿನಲ್ಲ ಈಗಲೂ ಕೆಲವರೆಲ್ಲ ಹೇಳ್ತಾರೆ, ಶೂಟಿಂಗ್ ನೋಡಿದ್ರೆ ಫಿಲ್ಮ್ ನೋಡ್ಲಿಕ್ಕೆ ಮನಸ್ಸು ಬರಲ್ಲ, ಎಷ್ಟು ಒದ್ದಾಡ್ತಾರೆ ಅವರು ಅಂತ. ನೀವು ಮುಂಚೆ ಒಂದು ಮೂವಿ ಶೂಟ್ ಎಲ್ಲ ನೋಡಿದ್ರಾ? ಇಲ್ಲ, ನಾನು ನೋಡ್ಲಿಲ್ಲ. ಇಲ್ಲಿ ತನಕ ಯಾವ ಆಕ್ಟರ್ದು ನೋಡ್ಲಿಲ್ಲ. ನಾನಂದ್ರೆ ಮೂವಿ ನೋಡೋದೇ ಕಡಿಮೆ ಆಕ್ಚುಲಿ. ನೋಡಿ, ನಿಮಗೆ ಮೂವಿ ಮೇಲೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಇಷ್ಟು ದೊಡ್ಡ ಮೂವಿಯಲ್ಲಿ ಆಪರ್ಚುನಿಟಿ ಸಿಕ್ತು. ನನಗೆ 2.5 ಹೋಗಿ ಥಿಯೇಟರ್ ಅಲ್ಲಿ ಕೂತ್ಕೊಳ್ಬೇಕಲ್ಲ, ಅದು ನನಗೆ ಮನಸ್ಸಿಲ್ಲ, ಅಷ್ಟು ವೇಸ್ಟ್ ಆಗ್ತದೆ. ಅಲ್ಲ ನೋಡಿ, ಇದೊಂದು ಕೋಇನ್ಸಿಡೆನ್ಸ್ ಹೇಗೆ ಅಂದ್ರೆ ಇದೊಂದು ವಿಸ್ಮಯ ಅಂತ ಹೇಳ್ಬೋದು. ನಿಮಗೆ ಮೂವಿ ಅಂದ್ರೆ ಅಷ್ಟು ಇಂಟ್ರೆಸ್ಟ್ ಇಲ್ಲ, ದೊಡ್ಡ ಮೂವಿಯಲ್ಲೇ ಚಾನ್ಸ್ ಸಿಕ್ತು ನಿಮಗೆ. ಆಕ್ಟರ್ ಗಳದೆಲ್ಲ ಅಷ್ಟು ನಂಟಿಲ್ಲ, ದೊಡ್ಡ ಸ್ಟಾರ್ ರಿಷಬ್ ಶೆಟ್ಟಿ ಅವ್ರ ಜೊತೆಗೆ ಮಾಡುವಂತ ಆಪರ್ಚುನಿಟಿ ಸಿಕ್ತು. ನಿಮಗೆ ಏ ಮೂವಿ ಮೇಲೆ ಅಷ್ಟು ಐಡಿಯಾ ಇಲ್ಲ. ಹೊಂಬಾಳೆ ಪ್ರೊಡಕ್ಷನ್ ಅನ್ನೋ ಒಂದು ದೊಡ್ಡ ದಿಗ್ಗಜ ಪ್ರೊಡಕ್ಷನ್, ಇದರಡಿಗೆ ನಮ್ಮ KGF ಅನ್ನೋ ಒಂದು ದೊಡ್ಡ ಹಿಟ್, ಬ್ಯೂಟಿಫುಲ್ ಮ್ಯಾಸಿವ್ ಹಿಟ್, ಕಾಂತಾರ, ಮತ್ತೆ ನಮ್ಮ ತೆಲುಗಲ್ಲಿ ಬಹುಶಃ ಪ್ರಭಾಸ್ ಅವರಿಗೂ ಸಹ ಎಲ್ಲ ಇವರು ನಮ್ಮ ಹೊಂಬಾಳೆ ಅಡಿಗೆ ಬಂದಿರ್ಬೇಕು ಅಂತ ಅನ್ಕೊಳ್ತೇನೆ. ಇಂತ ಒಂದು ಪ್ರೊಡಕ್ಷನ್ ಹೌಸ್ ಅಡಿಗೆ ನಿಮಗೆ ಕೆಲಸ ಮಾಡುವಂತ ಒಂದು ಅವಕಾಶ. ಅದಕ್ಕೆ ಆಗ ನಾನು ಹೇಳಿದ್, ನಾನು ನಂಬಿದ ದೇವ್ರ ಗಾಡ್ ಗಿಫ್ಟ್. ದೇವ್ರು ಯಾರು ಒಂದು ಸ್ವಲ್ಪ ಹೇಳಿ ನೀವು, ನಮ್ಮ ದೇವ್ರು ಯಾರು? ನನ್ನ ಪುತ್ತೂರು ಮಹಾಲಿಂಗೇಶ್ವರ. ಪುತ್ತೂರು ಮಹಾಲಿಂಗೇಶ್ವರ ನಾವು ಬೇಡ್ಕೊಂಡು ನಮಗೂ ಸಿಗ್ಬೋದು ಆತರ ಚಾನ್ಸ್ ಈಗ. ವೆಂಕಟರಮಣ ದೇವರು ಕೂಡ ಕಾರ್ಕಳದ ಕೈ ಬಿಡ್ಲಿಲ್ಲ. ಸಂಕಷ್ಟ ಆದಾಗ ನಿಂತಾಗ ದಾರಿ ತೋರಿಸಿದ್ದಾರೆ. ಎಲ್ಲಿ ಸೋತೆ ಅಂತ ಹೇಳುವಾಗ ಅಲ್ಲೆಲ್ಲ ಎಬ್ಬಿಸಿ ನಿಲ್ಲಿಸಿದ್ದಾರೆ. ನಿಮ್ಮ ಸೋಲಿನ ಕಡೆಗೆ ಕೂಡ ಬರುವ, ಯಾಕಂದ್ರೆ ನೀವು ಮಾತಾಡ್ತಾ ಭಾವುಕರಾಗ್ತಿದ್ದೀರಿ ನಾವು ನೋಡುವಾಗ. ಈ ಒಂದು ಕಾಂತಾರ ಇದರ ಹಿಂದಿನ ಶ್ರಮ ಯಾರದ್ದು ಮೇಡಮ್ ನೀವು ನೋಡಿದಾಗೆ? ನಮ್ಮ ರಿಷಬ್ ಅವ್ರದ ಅಥವಾ ಅವರ ತಂಡದ ಹೇಗೆ? ನಮಗೆ ನೋಡಿದ ಹಾಗೆ ರಿಷಬ್ ಸರ್ ಅವರದ್ದೇ ಇರ್ಬೋದು. ಯಾಕೆ ಹೇಳಿದ್ರೆ ಅವರು ಬದುಕುದಾದ್ರೆ ಎಲ್ಲೂ ಬದುಕಬಹುದಿತ್ತು, ಅಥವಾ ಈ ಚಲನಚಿತ್ರ ಮಾಡೋದಾದ್ರೆ ಎಲ್ಲೂ ಮಾಡಬಹುದಿತ್ತು. ತನ್ನ ತುಳುನಾಡಿನ ಕಥೆಯನ್ನು ತಿಳಿಸ್ಬೇಕು, ಅಥವಾ ಅದು ಕುಂದಾಪುರದಲ್ಲೇ ಮಾಡ್ಬೇಕು ಅಂತ. ಇವಾಗ ಒಂದು ಮೂವಿ ಮಾಡುವಾಗ ಅಲ್ಲಿ ಎಷ್ಟು ಬಿಸ್ನೆಸ್ ಸರ್ಕ್ಯುಲೇಷನ್ ಆಗಿರ್ಬೋದು, ಅಲ್ಲಿ ಎಷ್ಟು ಜನರಿಗೆ ವ್ಯಾಪಾರ ಆಗಿರ್ಬೋದು, ಅಲ್ಲಿ ಎಷ್ಟು ಹೋಟೆಲ್ ಉದ್ಯಮಕ್ಕೆ ಬಲ ಆಗಿರ್ಬೋದು, ಇದನ್ನೆಲ್ಲ ನಾವು ಗಮನಿಸಬೇಕು. ಆ ವ್ಯಕ್ತಿಯ ಶ್ರಮ ಏನಿತ್ತು, ನನ್ನ ಊರಿನವರನ್ನು ಮೇಲೆ ತರಬೇಕು ಅಂತ ಅಲ್ವಾ? ಹಾಗಾಗಿ ಇದವರ ಡ್ರೀಮ್ ಪ್ರಾಜೆಕ್ಟ್ ಅಂತ ಅನ್ಕೊಳ್ಳಿ. ಖಂಡಿತ ಅದಕ್ಕೆ ಸಾಥ್ ಕೊಟ್ಟದ ಅವರ ಹೆಂಡತಿ. ಮೇಡಮ್, ಈಗ ಇದರ ಹಿಂದಿನ ಶ್ರಮ ರಿಷಬ್ ಶೆಟ್ಟಿ ಅವ್ರದ್ದು ಅಂತ ಹೇಳ್ತೀರಾ, ಅದ್ರ ಜೊತೆಗೆ ಅವರ ಶ್ರೀಮತಿ ಅವರ ಒಂದು ಮೇನ್ ಶ್ರೀಮತಿದೇ ಇರ್ಬೋದು. ಯಾಕಂದ್ರೆ ಅವ್ರ ರಿಷಬ್ ಅವ್ರ ಹತ್ರ ಕೇಳಿದ್ರೆ ಹೇಳ್ತಾರೆ, ನನ್ನ ಶ್ರೀಮತಿ ಇದ್ರಿಂದ. ಯಾಕಂದ್ರೆ ಗಂಡ ಏನೇ ಸಾಧಿಸ್ಬೇಕಂದ್ರೆ ಹಿಂದೆ ಹೆಂಡತಿ ಬೇಕು, ಹೆಂಡತಿಯನ್ನು ಸಾಧನೆ ಮಾಡ್ಬೇಕಿದ್ರೆ ಗಂಡ ಬೇಕು. ಇಬ್ಬರದ್ದು ಕೂಡ ಒಂದು ಅನ್ಯೋನ್ಯ ಇದು ಇರ್ಲೇಬೇಕಲ್ವಾ ಮೇಡಮ್? ಈಗ ಇಷ್ಟೆಲ್ಲ ಒಂದು ಸಾಧನೆ ಮಾಡುವಂತ ಚಿತ್ರ, ಇದರ ಹಿಂದೆ ರಿಷಬ್ ಅವರ ಶ್ರಮ 100% ಇದೆ ಅಂತ ರಿಷಬ್ ಶೆಟ್ಟಿ ಅವರ ಒಂದು 5 ಗುಣ ಕೇಳಿದೆ ನಾನು ನಿಮಗೆ. ನೀವು ನೋಡಿದ ಹಾಗೆ, ನೀವು ಪರ್ಸನಲಿ ನೋಡಿದ ಹಾಗೆ ಒಂದು ಆಫ್ ಸ್ಕ್ರೀನ್ ಅಲ್ಲಿ ಹೇಗೆ ರಿಷಬ್ ಶೆಟ್ಟಿ ಅವರ ಬಿಹೇವಿಯರ್ ಹೇಗಿರ್ತಾರೆ ಸೆಟ್ ಅಲ್ಲಿ, ಹೇಗೆ ಕೋಸ್ಟಾರ್ ಗಳಲ್ಲಿ ಕೋಸ್ಟಾರ್ ಜೊತೆಯಲ್ಲಿ ಹೇಗೆ ಮಾತಾಡ್ತಾರೆ, ಅವರ ವರ್ತನೆ ಹೇಗಿರ್ತದೆ ಅಂತ? ಸಿಂಪಲ್ಸಿಟಿ ಹೇಳ್ಬೋದು, ಒಂದು ಸಿಂಪ್ಲಿಸಿಟಿ. ಓಕೆ. ಮತ್ತೆ ಅಹಂಕಾರ ಪಡುವಂತವರಲ್ಲ, ಅಹಂಕಾರ ರಹಿತ ಹೇಳ್ಬೋದು. ಮತ್ತೆ ಪಕ್ಕ ನಮ್ಮ ಕರಾವಳಿಯ ಹುಡುಗ, ಪಕ್ಕ ನಮ್ಮ ಈ ಕಡೆಯವರೇ. ಹೌದು, ಬೀಜಾಡಿ ಅವರು ಅನ್ಸತ್ತೆ ಅವರು ನಮ್ಮ ಈ ಕಡೆ ಬಪ್ಪುದು ತರದಲ್ಲಿ. ಆಮೇಲೆ ರೆಸ್ಪೆಕ್ಟೆಡ್, ಎಲ್ರಿಗೂ ರೆಸ್ಪೆಕ್ಟ್, ಎಲ್ಲರನ್ನು ಮರ್ಯಾದೆ ಕೊಟ್ಟು, ಎಲ್ಲರನ್ನು ಕೂಡ. ಒಂದು ಜೂನಿಯರ್ ಆರ್ಟಿಸ್ಟ್ ಆಗಿರ್ಬೋದು, ಸೀನಿಯರ್ ಆರ್ಟಿಸ್ಟ್ ಆಗಿರ್ಬೋದು. ಇನ್ನೊಂದು ಅದು ಪ್ರೇಕ್ಷಕರಿಗೆ ಬಿಡುವ. ಇನ್ನೊಂದು ಗುಣ ಪ್ರೇಕ್ಷಕರಿಗೆ ಅಂದ್ರೆ ದೈವ ಭಕ್ತ ಅಂತ ಹೇಳ್ಬೋದು. ಅದು ಪ್ರೇಕ್ಷಕರಿಗೆ ಬಿಟ್ಟದ್ದು ನಾನು, ಯಾಕಂದ್ರೆ ನಾನು ಕಂಡಿದ್ದೇನೆ ಅದನ್ನು, ಪ್ರೇಕ್ಷಕರು ಕಂಡಿರ್ಬೋದು. ಖಂಡಿತವಾಗಿ.
ಮೂವಿ ಶೂಟ್ ಆಗ್ಬೇಕಂದ್ರೆ ನೀವು ಅನ್ಕೊಂಡಿದ್ರೆ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಸಿಗ್ತದೆ, ಇಷ್ಟು ಈ ತರ ಒಂದು ಬ್ಯೂಟಿಫುಲ್ ಆಗಿ ಹೊರಗಡೆ ಬರ್ತದೆ ಮೂವಿ ಅಂತ? ಖಂಡಿತ ಸರ್, ಆ ಸೆಟ್ಗಳೇ ಹಾಗೆ ಇತ್ತು. ನಮ್ಮ ಕೊಡಚಾದ್ರಿ ಹತ್ರ ಅವರು ಹಾಕಿರುವಂತ ಸೆಟ್ ಒಂದು 20 ಎಕರೆ ಜಾಗದಲ್ಲಿ ಒಂದು ರಥಬೀದಿ ಆಗಿರ್ಬೋದು, ಒಂದು ದೇವಸ್ಥಾನ ಆಗಿರ್ಬೋದು, ಅರಮನೆಯ ಹೊರಗಿನ ಇದನ್ನೊಳಗೆ ಒಂದು ಪ್ರಪಂಚಕ್ಕೆ ನಾವು ಹೋದಾಗೆ ಇತ್ತು. ಬೇರೆನೆ ಪ್ರಪಂಚ, ಬೇರೆ ಬೇರೆನೇ ಲೋಕಕ್ಕೆ entry ಪ್ರಪಂಚ, ಕೊಟ್ಟಾಗೆ. ಅಲ್ಲೇ ಇರ್ಬೇಕು. ಅದೆಲ್ಲ ನೋಡುವಾಗ ನಮಗೆ ಅನ್ಸಿತ್ತು ಇದು ಹೇಳಿದಾಗೆ ಇದು ಅಲ್ಲ, ಇಲ್ಲ, movie. ಇದು ಬೇರೆನೆ ತರ ಇದು ಬೇರೆನೆ ಇದೆ, ನಾವಿನ್ನು ಹೇಗೆ ಬರ್ತೇವಾ, ಹಾ. ನಮ್ದು ಎಲ್ಲಿ ಸೀನ್ ಕಟ್ ಮಾಡ್ತಾರೆ ಅಂತ ಹೇಳಿದ್ರಿ. ನಿಮಗೊಂದು ಮೋಟಿವೇಶನ್ ಸಿಕ್ತಲ್ವಾ? ಖಂಡಿತ. ಯಾಕಂದ್ರೆ ನಿಮ್ಮಿಂದ ಒಳ್ಳೆ ಕಲಾವಿದ್ರನ್ನ ನೋಡಿದಾಗ ನಿಮ್ಗೆ ಇನ್ನೂ ನಾನು ಆಕ್ಟ್ ಮಾಡಬೇಕು ಅಂತ ಅನ್ಸಿಲ್ಲ ಹೌದು, ನಿಮಗೆ. ಆ ಸೀನ್ ಕಟ್ ಮಾಡ್ತಾರೆ ಅಷ್ಟು ಭಯ ತನಕ ಇತ್ತು ಹಾ, ನಿಮಗೆ? ಇತ್ತಿತ್ತು. ನಿನ್ನೆ ಮೂವಿ ನೋಡುವ ತನಕ ಯಾವ ಸೀನ್ ಇದೆ ಯಾವ ಅದು scene ಗೊತ್ತಾಗೋದಿಲ್ಲಲ್ಲ ಗೊತ್ತಾಗೋದಿಲ್ಲ, ನಿಮಗೆಲ್ಲ? ಇಲ್ಲ, ಇಲ್ಲ. ಓಕೆ, ಇದೆಲ್ಲ ಎಡಿಟಿಂಗ್ ಅಲ್ಲೇ? ಎಡಿಟಿಂಗ್ ಅಲ್ಲಿ ಎಲ್ಲಿ ಕಟ್ ಆಗ್ತದೆ, ಎಲ್ಲಿ ಯಾವ್ದು ಇರ್ತದೆ ಅಂತ ಹೇಳಿ ಭಯ ಇತ್ತು. ಹಾ. ಬಟ್ ಎಲ್ಲವನ್ನ ನೀವು ಮಾಡಿದ ಹಾಕಿದ್ದಾರೆ. ಸೀನ್ ಎಲ್ಲ ಇತ್ತು ಅದ್ರಲ್ಲಿ? ಎಲ್ಲವನ್ನ ಹಾಕಿದ್ದಾರೆ. ಹಾ, ಖುಷಿ ಆಯ್ತು ನಿಮಗೆ ಬಹಳ. ಖಂಡಿತ, ಖಂಡಿತ. ನಿಮಗೆ ನಿನ್ನೆ ತನಕ ಧೈರ್ಯ ಇರ್ಲಿಲ್ಲ, ನಿನ್ನೆ ತನಕ ಮನೇಲೆಲ್ಲ ಹೇಳಿ ಫ್ರೆಂಡ್ಸ್ ಗಳನ್ನೆಲ್ಲ ಕರ್ಕೊಂಡು ಹೋದ್ರಿ ನಂದು ಆ ಸೀನ್ ಇದೆ, ಆ ಸೀನ್ ಇಲ್ಲ ಅಂದ್ರೆ ಮತ್ತೆ ಮರ್ಯಾದೆ ಪ್ರಶ್ನೆ. ನಾನು ಅದಕ್ಕೆಲ್ಲರ ಹತ್ರ ಹೇಳಿದ್ 10 ನಿಮಿಷ ಅಷ್ಟೇ ಇರುದಾಯ್ತಾ, ಫಸ್ಟ್ ಹೇಳ್ಬಿಡುದು. ಡೈಲಾಗ್ ಎಂತ ಇಲ್ಲ ನನಗೆ, ಎಮೋಷನಲ್ ಆಕ್ಷನ್ಸ್ ಮಾತ್ರ ಅಂತ. ಮತ್ತೆ ಈಗ ಮೂವಿ ನೋಡಿದ್ಮೇಲೆ ಸ್ವಲ್ಪ ಜಂಬ, ಎಲ್ಲ ಇಡೀ ಮೂವಿ ಎಲ್ಲ ಇದೆಯಲ್ಲ ಇದ್ದೇನೆ. ಇನ್ನು ಕಟ್ ಮಾಡಲ್ಲ ಅನ್ನೋದು ಗೊತ್ತಾಯ್ತು, ರಿಲೀಸ್ ಆಯ್ತಲ್ಲ ಈಗ. ಅಲ್ಲ, ಮನೆಯವರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಿಮ್ಮ ಗಂಡನ ಮಕ್ಕಳ ಎಲ್ಲ? ಮಕ್ಕಳಿಗೆ ತುಂಬಾ ಖುಷಿ ಆಗಿದೆ. ನಮ್ಮ ಕಾಂತಾರದಲ್ಲಿ ಬರ್ತಿದ್ದಾರೆ ಹೌದು, ಹೌದು. ಮಕ್ಕಳು ತುಂಬಾ ಸ್ಕೂಲ್ ಅಲ್ಲಿ. ಎಷ್ಟನೇ ಏನು ಓದ್ತಾ ಇದ್ದಾರೆ? 8th ಸ್ಟ್ಯಾಂಡರ್ಡ್, ಒಬ್ರು 4th ಸ್ಟ್ಯಾಂಡರ್ಡ್. 4th ಸ್ಟ್ಯಾಂಡರ್ಡ್. ಸ್ಕೂಲ್ ಅಲ್ಲೆಲ್ಲ ಈಗ ನೀವು ಹೀರೋಯಿನ್, ಮೇನ್ ಹೀರೋನೇ ನೀವೇ ಆಗಿರ್ತೀರ ಸ್ಕೂಲ್ ಅಲ್ಲಿ. ಮಕ್ಕಳಿಗೆ ಹೇಳಿದೆ ಹೊರಗಡೆ ಹೇಳಲಿಕ್ಕಿಲ್ಲ ಅಂತ. ಅಲ್ಲ, ಇನ್ನೂ ಅವ್ರಿಗೆ ಪ್ರಚಾರ ಅಲ್ಲ, ಆಗಿರ್ತದೆ ಬಿಡಿ. ಇನ್ನಾಯ್ತು ಅಲ್ಲ, ಮೊದ್ಲೇ ಹೇಳಿದೆ ಹೇಳಿದೆ. ಹೋಗುವಾಗೆಲ್ಲ ಹೇಳ್ಬೇಡಿ, ಅದು ಮಕ್ಕಳ ಬಾಯಲ್ಲಿ ಉಳಿತಾ ಅದು ಉಳಿದಿದೆ, ಪಾಪ ಉಳ್ದಿದೆ. ಉಳಿಸ್ಕೊಂಡಿದ್ದಾರೆ. ಉಳಿಸ್ಕೊಂಡಿದ್ದಾರೆ. ಆದ್ರೂ ಕೆಲವು ಫ್ರೆಂಡ್ಸ್ ಗಳಿಗೆಲ್ಲ ನಿನ್ನೆ ಹೇಳಿದ್ದಾರೆ. ಪ್ರೀಮಿಯರ್ ಶೋ ಅಲ್ಲಿ ಮಕ್ಕಳೆಲ್ಲ ಬಂದಿದ್ರಾ? ಹೌದು, ಖಂಡಿತ. ಖುಷಿ ಆಯ್ತಾ ನೋಡಿ? ಅವ್ರಿಗೆ ಖುಷಿಯಾಗಿದೆ. ನಿಮ್ಮ ಯಜಮಾನರದ್ದು ಹೇಗಿದೆ ರೆಸ್ಪಾನ್ಸ್? ಯಜಮಾನರಿಗೂ ಖುಷಿಯಾಗಿದೆ. ಎಷ್ಟು ಖುಷಿ ಆಯ್ತು? ಖುಷಿ ಆಯ್ತು ಅಂದ್ರೆ ಅದು ಗೊತ್ತಾಗ್ಬೇಕಲ್ಲ ಅದು ಈಗ. ಒಳ್ಳೆ ಸೀನ್ ಆಗಿದೆ ಅಂತ. ಒಳ್ಳೆ ನಟನೆ ಒಳ್ಳೆ ಮಾಡಿದ್ದು. ಈಗ ಮೂವಿ ಅಂತ ಹೇಳಿದ ತಕ್ಷಣ ಕೆಲವರಿಗೆ ಭಯ ಇರ್ತದೆ, ಯಾವ ತರ ಸೀನ್ ಮಾಡ್ತಾರ ಅಥವಾ ಸಮಾಜ ಅದನ್ನ ಹೇಗೆ ತಗೊಳ್ತದ ಅಂತ. ಬಟ್ ಒಂದು ಒಳ್ಳೆ ಹೆಮ್ಮೆಯ ಪಾತ್ರ ಸಿಕ್ಕಿದೆ ಅಂತ ಅವ್ರಿಗೆ ಪ್ರೌಡ್ ಫೀಲ್ ಆಗಿದೆ. ಅಲ್ಲ, ಹೊಗಳ್ತಾರ ಯಜಮಾನರು? ಹೊಗಳ್ತಾರೆ. ಹೌದು. ಅಪ್ಪ ಅಮ್ಮನಿಗೆ ಅತ್ತ ತುಂಬಾ ಕೆಲವರದ್ದು ಖುಷಿಯಾಗಿದೆ. ಅಪ್ಪ ಅಮ್ಮನ. ಅಪ್ಪ ಅಮ್ಮನಿಗೆ ಖುಷಿ ಅಪ್ಪ ಅಮ್ಮ ಎಲ್ಲಿ ಕಾರ್ಕಳದಲ್ಲಿ ಇದ್ದಾರಾ? ಇಲ್ಲ, ಪುತ್ತೂರಲ್ಲಿ. ಪುತ್ತೂರಲ್ಲಿ. ಅವರಿಗೂ ಖುಷಿ ಹೌದು, ಆಗಿದೆ. sisters ನೋಡಿದ್ರ ಅವರು ಕೂಡ ಅವ್ರು ನೋಡಿದ್ರ? ನೋಡಿದ್ದಾರೆ. ಸಿಸ್ಟರ್ಸ್ ನಿನ್ನೆ ಎಲ್ಲರೂ ಕರ್ಕೊಂಡು ಬಂದಿದ್ರ ನೀವು ನಿನ್ನೆ? ಇಲ್ಲ, ಇಲ್ಲ, ಅಲ್ಲಿ ಕೂಡ ನಾನು ಪ್ರೀಮಿಯಂ ಟಿಕೆಟ್ ಮಾಡಿಸಿದ್ದೆ. ಪ್ರೀಮಿಯರ್ ಶೋ ಅಲ್ಲಿ ನಡೆದಿತ್ತು. ಓಕೆ, ಅದೇ ಕೆಲವು ಕಡೆ ಹೆಂಡತಿ ಏನೋ ಕೆಲಸ ಮಾಡಿದ್ರೆ ಗಂಡ ಹೊಗಳಲ್ಲ ಅಂತ, ಗಂಡ ಮಾಡಿದ್ರೆ ಹೆಂಡತಿ ಹೊಗಳಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಕೇಳಿದ್ ನಾನು ನಿಮ್ಮನ್ನ. ಒಬ್ರಿಗೊಬ್ರು ಸಪೋರ್ಟ್ ಆಗಿದ್ರೆ ಮಾತ್ರ ನಾವು ಮೇಲೆ ಬರ್ಲಿಕ್ಕೆ ಸಾಧ್ಯ, ಇಲ್ಲ ಅಂದ್ರೆ ನಿಮ್ಮ ಸ್ನೇಹಿತರ ಕಾರ್ಕಳದ ನಿಮ್ಮ ಒಡನಾಡಿಗಳೆಲ್ಲ ಯಾರಿಗೂ ಗೊತ್ತಿರ್ಲಿಲ್ಲ, ಯಾರಿಗೂ ಹೇಳಿಲ್ಲ ನೀವು? ಗೊತ್ತಿರ್ಲಿಲ್ಲ. ಇಲ್ಲ, ಹೇಗೆ ಅನ್ಸುತ್ತೆ ಈಗ ಅವರಿಗೆಲ್ಲ? ನಮ್ಮ ರಮಿತಾ ಅದ್ರಲ್ಲಿ ಹೇಗೆ ಅದು ಫೀಲ್ ಇದೆ? ಚಾನ್ಸ್ ಹೊಡೆದಿ ಹೇಳ್ತಾ ಇದ್ದಾರೆ. ನಿಮಗೆ ಹೇಗೆ ಅನಿಸ್ತಾ ಇದೆ ಇವರೆಲ್ಲ ಮಾತಾಡೋದು ನೋಡಿ? ಈಗ ನೀವು ಸೆಲೆಬ್ರಿಟಿ ಅಲ್ಲ ಬರೀ ನೀವು ಇಲ್ಲ, ಕಾರ್ಕಳಕ್ಕೆ. ನಾನ್ ಸೆಲೆಬ್ರಿಟಿ ಅಂತ ಇಲ್ಲಿ ತನಕ ಅನ್ಕೊಳ್ಳೋದಿಲ್ಲ. ಆ ಸಿಂಪಲ್ ಸಿಟಿಯನ್ನು ಇನ್ನೂ ಉಳಿಸ್ಕೊಳ್ತೇನೆ. ರಮಿತಾ ಆಗಿಯೇ ಇರ್ತಾಳೆ, ಅದೊಂದು ನನ್ನ ಹವ್ಯಾಸ. ಇವಾಗ ನಾನಿರುವಂತದ್ದು ಸಾಮಾಜಿಕ ಕ್ಷೇತ್ರ. ಈಗಿರುವಾಗ ನಾವು ಪ್ರಚಾರಕ್ಕೆ ಅವಕಾಶಗಳನ್ನು ಕೊಡಬೇಕು. ಇದು ಚಿತ್ರರಂಗ ಅದಕ್ಕೆ ಬೆಸ್ಟ್ ಆಪ್ಷನ್. ಬೆಸ್ಟ್ ಆಪ್ಷನ್, ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತ. ಪ್ಲಾಟ್ಫಾರ್ಮ್, ಹೌದು. ಈಗ ನೆಕ್ಸ್ಟ್ ಏನು? ಈಗ ನೋಡಿ, ನೀವೊಂದು ಚಿತ್ರರಂಗಕ್ಕೆ ಹೆಜ್ಜೆ ಇಟ್ಟಾಗಿದೆ. ನೀವು ಒಂದು ಸಲ ಹೆಜ್ಜೆ ಇಟ್ಟ ಮೇಲೆ ಅಲ್ಲೇ ನಿತ್ರ ಚಿತ್ರರಂಗದಲ್ಲಿ ನಡೆಯಲ್ಲ. ಕಾರ್ಕಳದವರು ಕೇಳ್ತಾರೆ ಇನ್ನು ಏನ್ ನೆಕ್ಸ್ಟ್ ಮೂವಿ ಯಾವ್ದು? ಈಗ ನೀವು ಅದಕ್ಕೆ ಹೇಳಿದ್ರಿ ನೀವು ಸೆಲೆಬ್ರಿಟಿ ಅಂತ. ಈಗಾಗ್ಲೇ 1-2 ಮೂವಿ ಬಂದಿದೆ. ಓಕೆ, ಅದು ಈಗ ನೆಕ್ಸ್ಟ್ ಮಂತ್ ಇಂದ ಪ್ರಾರಂಭ ಆಗ್ತದೆ. ಅಷ್ಟು ಬೇಗ ನೋಡಿ. ಇನ್ನು ನೀವು ಕಾರ್ಕಳದಲ್ಲಿ ಕಮ್ಮಿ ಏನೋ ನಿಮ್ಮನ್ನ ನಾವು ಹುಡುಕ್ಬೇಕಂದ್ರೆ ಬೆಂಗಳೂರಿಗೆ ಬರ್ಬೇಕು. ಹಾಗೇನಿಲ್ಲ, ನಾನು ಹೆಚ್ಚು ತುಳುನಾಡು ಆ ಕಡೆದೆ ಸೀನ್ ಗಳನ್ನ ತಗೊಳ್ತೇನೆ. ಯಾಕಂದ್ರೆ ನಮ್ಮ ಎಜುಕೇಶನ್ ನಮ್ಮ ಹೆಮ್ಮೆಯ ಕೋಸ್ಟಲ್ ವುಡ್ ತುಳು ಚಿತ್ರರಂಗಕ್ಕೂ ಕೂಡ ನೀವು ಅಂದ್ರೆ ನನ್ನ ತುಳು ಸ್ವಲ್ಪ ಕಷ್ಟ. ನನ್ಗೆ ಪುತ್ತೂರ್ನ ತುಳು ಬಂದಿರುವಂತದ್ದು ದಾಯ್ತಾ, ಹಾಗಾಗಿ ನಾನು ಇಲ್ಲಿ ತುಳು ಒಳ್ಳೆ ನಡೀತದೆ ಅದು ಕೂಡ. ಹೌದು, ಬಟ್ ತುಳು ರಂಗ ಹೇಗೆ ತಗೊಳ್ತಾರೆ ಗೊತ್ತಿಲ್ಲ. ತುಳು ಮೂವಿಗಳಲ್ಲಿ ಹೌದು, ಹೌದು, ಅವಕಾಶಗಳು ಸಿಕ್ಕಿದ್ರೆ ಪ್ರಯತ್ನ ಮಾಡ್ತೇನೆ. ಖಂಡಿತ. ನಮ್ಮ ತುಳುನ ಒಳ್ಳೆ ಕಲಾವಿದರಿದ್ದಾರೆ, ಮಾಸ್ಟರ್ ಇದ್ದಾರೆ, ದೇವದಾಸ್ ಕಾಪಿಕಾಡ್ ಅವರು. ಅವರಷ್ಟು ಕಾಮಿಡಿ ಮಾಡ್ಲಿಕ್ಕೂ ಬರ್ಲಿಕ್ಕಿಲ್ಲ, ಅವರಷ್ಟು ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೂ ಬರ್ಲಿಕ್ಕಿಲ್ಲ. ಖಂಡಿತ. ಆದ್ರೂ ಒಂದು ನಮ್ಮ ತುಳು ಚಿತ್ರರಂಗದಲ್ಲಿ ನೀವು ಒಂದು ಎಂಟ್ರಿ ಕೊಟ್ಟರೆ ನಮಗೂ ಕೂಡ ಖುಷಿ ಇದನ್ನ ನೋಡುವ ಹಾಗೆ ಅಂತ. ರಮಿತಾ ಮೇಡಮ್, ಹೀಗೆ ಮಾತಾಡ್ತಾ ಮತ್ತೆ ಹೇಳಿದ್ರಿ ನೀವು ಮುಂಚೆ ನೋವುಗಳೆಲ್ಲ ನೋಡಿ ಈಗ ನಾನು ಇದನ್ನೆಲ್ಲ ನೋಡ್ಬೇಕಾದ್ರೆ ಖುಷಿ ಅನಿಸ್ತದೆ. ಸ್ವಲ್ಪ ನಿಮ್ಮ ಖುಷಿಯ ವಿಚಾರ ಓಕೆ, ಸ್ವಲ್ಪ ಕಷ್ಟದ ದಿನಗಳ ಬಗ್ಗೆ ಮಾತಾಡುವ. ಯಾಕಂದ್ರೆ ಹಿಂದಿನ ಮೆಟ್ಟಲನ್ನು ಯಾವತ್ತೂ ಮರಿಬಾರ್ದು ಅಂತ ಹೇಳ್ತಾರೆ. ಈಗ ನೀವು ಈ ಸಮಾಜ ಸೇವೆ ಕ್ಷೇತ್ರದಲ್ಲಿ ಏನೇ ನೀವು ಈಗ ಒಂದು ಹೆಸರು ರಮಿತಾ ಶೈಲೇಂದ್ರನ್ ಒಂದು ಹೆಸರು ಕಾರ್ಕಳದಲ್ಲಿ ಎಲ್ಲರ ಬಾಯಲ್ಲಿ ಓಡಾಡ್ತಿದೆ. ಚಿತ್ರರಂಗದಂತಲ್ಲ, ಈಗಲ್ಲ, ಮುಂಚೆಂದನೂ ಕೂಡ ರಮಿತಾ ಶೈಲೇಂದ್ರನ್ ಹೆಸರು ಇದೆ. ನೋಟೆಡ್ ಪರ್ಸನ್ ಅಂದ್ರೆ ಒಳ್ಳೆ ರೀತಿಯಲ್ಲಿ ಸಾಮಾಜಿಕ ಇದ್ರಲ್ಲಿ ಹೇಳೋದು, ನಾನು ಸಮಾಜ ಸೇವೆಯಲ್ಲ. ಈ ಒಂದು ಪೊಸಿಷನ್ ನೀವು ಬರ್ಬೇಕಂತಂದ್ರೆ ಹಿಂದೆ ನೀವು ಪಟ್ಟಿರೋ ಕಷ್ಟ ಇರ್ತದೆ ಅಲ್ವಾ? ಅದು ಹೇಗೆ ನಿಮ್ಮ ನೋವಿನ ದಿನಗಳು, ಕಷ್ಟದ ದಿನಗಳು? ನೋವು ಅಂದ್ರೆ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಗಳಂತ? ನಾನಿರುವಂತ ಕ್ಷೇತ್ರ ಸಾಮಾಜಿಕವಾದ ಕಾರಣ ಸಮಾಜದ ಮಧ್ಯೆ ನಾನಿರ್ಬೇಕು. ಹಾಗಿರುವಾಗ ಸ್ವಲ್ಪ ಹಿಂದುತ್ವ ಪರವಾಗಿ ನಿಂತವಳು, ಅದಕ್ಕೋಸ್ಕರನೇ ಜನರ ಮಧ್ಯೆ ಇರ್ತಿದ್ದೆ. ಆಯ್ಕೆಗಳ ಕ್ಷೇತ್ರಗಳು ಕೂಡ ಹಾಗೆ ಇತ್ತು. ಹಾಗೆ ಶತ್ರುಗಳಿಗೇನು ಕಡಿಮೆ ಇಲ್ಲ. ಮತ್ತೆ ಇನ್ನೊಂದೇನಂದ್ರೆ ನೀವು ಮಹಿಳೆ. ಹೌದು,
ಮಹಿಳೆ ಅಂತ ಹೇಳಿ ನನಗೇನು ಮುಜುಗರ ಇಲ್ಲ ಅಥವಾ ಹೆದರಿಕೆನೂ ಇಲ್ಲ. ನಿಮ್ಮನ್ನ ಹೆದರ್ಸ್ಲಿಕ್ಕೆ ಬಂದಿರ್ಬೋದು. ಬಂದಿರ್ಬೋದು, ಅದೆಲ್ಲ ತಗೊಳ್ಳುವಂತವ್ರು ಅಲ್ಲ ನಾವು. ಮಹಿಳೆ ಅಂತ ಹೇಳಿ ಹೆದರ್ಕೊಂಡು ಕುತ್ಕೊಳ್ಳೋಳು ಅಲ್ಲ. ಆದ್ರೆ ಶತ್ರುಗಳನ್ನು ನಿಭಾಯಿಸುವುದೊಂದಿದೆ ಅಲ್ಲ. ಶತ್ರು ಅಂದ್ರೆ ಇನ್ ದ ಸೆನ್ಸ್ ಹೇಗೆ ಅಂತ, ಯಾವ ರೀತಿಯಲ್ಲ ಅಂದ್ರೆ ನೀವು ಹೆಸರು ಬೇಡ, ಇಲ್ಲ ಇಲ್ಲ, ನಾನು ಹೇಳಿದ್ದು ಯಾವ ರೀತಿಯಲ್ಲಿ ಬೆಳೀತಾ ಇದ್ದಾರೆ ಅವ್ರು ಬೆಳಿಬಾರ್ದು ಅಂತ ಹೇಳಿ. ನಿಮಗೆ ಹೊರಗಿನ ಶತ್ರುಕ್ಕಿಂತ ನಮ್ಮೊಟ್ಟಿಗೆ ಇರುವಂತ ಹಿತಶತ್ರುಗಳು ಜಾಸ್ತಿ ನಮ್ಮೊಟ್ಟಿಗೆ ಇರುವಂತ ಕಾರ್ಕಳದಲ್ಲಿ. ಆದ್ರೆ ಅವರೆಲ್ಲರನ್ನು ನಾನು ಶತ್ರು ಅಂತ ಅನ್ಕೊಳ್ಳೋದಿಲ್ಲ, ಅವರೆಲ್ಲ ನನ್ನ ಮಿತ್ರರೇ. ಯಾಕೆ ಹೇಳಿದ್ರೆ ಅವರನ್ನ ಖಂಡಿತ ಇಲ್ಲದ್ರೆ ಕಾರ್ಕಳದಲ್ಲಿ ನನ್ನ ಮನೆಯಲ್ಲೇ ಇರ್ತಿದ್ನೇನ, ಅವ್ರು ಇದ್ದಾರೆ ಮನೆಯೊಳಗೆ ಇರ್ತಿದ್ದೆ. ಅವರು ನನ್ನ ಮೈನಸ್ ಗಳನ್ನು ಹೇಳಿಕೊಂಡು ಬಂದ್ರು, ನಾನು ಅದನ್ನೆಲ್ಲ ಪ್ಲಸ್ ಮಾಡಿಕೊಂಡು ಬಂದೆ. 1-2-3 ಕೇಸ್ಗಳಾಯ್ತು, ಇನ್ನೇನು ಕೋರ್ಟು ಕೇಸ್ ಅಂತ ಹೇಳುವಾಗ ಅದನ್ನೆಲ್ಲ ನಿಭಾಯಿಸ್ಕೊಂಡು ಬಂದೆ. ನಾನು ಇವತ್ತು ಪಬ್ಲಿಕ್ ಅಲ್ಲಿ ಹೇಳುವಂತದ್ದು, ಫೋಟೋ ತೆಗಿಲಿಕ್ಕೆ ಕೂಡ ನನ್ನ ಹತ್ರ ಹಿಂಜರಿತಾ ಇದ್ರು. ಅಯ್ಯೋ ಇವಳೊಟ್ಟಿಗೆ ನಿಂತು ಫೋಟೋ ತೆಗಿಬೇಕಾ, ಯಾರು ಏನ್ ಹೇಳ್ತಾರ, ಆ ತರ ಭಾವನೆಗಳಿತ್ತು ಬಹಳ ಒಂದು. ಆದ್ರೆ ನಿನ್ನೆಯ ಸಿಚುವೇಶನ್ ನೋಡುವಾಗ ಅಲ್ಲೆಲ್ಲ ಫ್ಯಾನ್ಸ್ ಗಳು ಬಂದು ನಿಂತು ನೋಡುವಾಗ ಅದು ನಾನು ಕೊಟ್ಟ ಉತ್ತರ ನನ್ನ ಶತ್ರುಗಳಿಗೆ. ಇನ್ನು ಉತ್ತರ ಕೊಡ್ಲಿಕ್ಕಿದೆ. ಅದ್ಭುತ ಮಾತಾಡಿದ್ದೀರ. ಒಂದು ಕಾಲದಲ್ಲಿ ನಿಮ್ಮ ಜೊತೆಗೆ ಯಾರ ಫೋಟೋ ಇವಳ ಜೊತೆ ಫೋಟೋ ಬೇಡ ಅನ್ನುವ ರೀತಿಗಿತ್ತು, ಆದ್ರೆ ನಿನ್ನ ಅದೇ ಜನರ ಮುಂದೆ ಸಾವಿರಾರು ಜನ ನಿಮ್ಮ ಜೊತೆ ಸೆಲ್ಫಿ ತಗೊಳ್ತಿದ್ರು. ಇದು ನೀವು ಕೊಟ್ಟಂತ ಉತ್ತರ. ಇದು ಉತ್ತರ ಆಗ್ಲಿಲ್ಲ, ಇನ್ನು ದೊಡ್ಡ ಉತ್ತರ ಕೊಡ್ಲಿಕ್ಕೆ 100% ಕೊಡ್ತೀರಾ. ನಿಮ್ಮಲ್ಲಿ ಇರುವಂತ ಪವರ್, ನೀವು ಮಾತಾಡುವಂತ ಶೈಲಿ, ನೀವು ನೇರವಾಗಿ ಮಾತಾಡ್ತೀರಾ ಮೇಡಮ್. ಇದು ಜನರಿಗೆ ಇಷ್ಟ ಆಗೋದಿಲ್ಲ. ನೇರವಾಗಿ ಯಾರು ಮಾತಾಡ್ತಾರೆ, ನೇರವಾಗಿ ಯಾರು ಕೆಲಸ ಮಾಡ್ತಾರೆ, ಇದು ಜನರಿಗೆ ಇಷ್ಟ ಆಗೋದಿಲ್ಲ. ಅವ್ರಿಗೆ ಇಷ್ಟ ಆಗ್ಬೇಕು ಅಂತ ನಾನು ಬದುಕುದು, ಅದು ನಿಮ್ಮ ಕ್ಯಾರೆಕ್ಟರ್ ಅಲ್ಲ. ನಾನು ಹೇಗಿದ್ದೇನೆ ನನ್ನನ್ನು ಹಾಗೆ ಸ್ವೀಕಾರ ಮಾಡಿ, ನನಗೆ ನಿಮ್ಮ ಹಾಗೆ ನಾಟಕ ಮಾಡ್ಲಿಕ್ಕೆ ಬರುದಿಲ್ಲ. ಇದು ನೀವು ಕೊಡೋದಂತ ಉತ್ತರ. ಖಂಡಿತ ಬಹಳ ಖುಷಿ ಆಗ್ತಿದೆ. ಎಲ್ಲ ನಾನು ಹೇಳೋದು ಇಷ್ಟ ಮೇಡಮ್, ನಿಮ್ಮನ್ನ ನೋಡಿ ಕಲೀಲಿ ಎಷ್ಟೋ ಜನ ಮಹಿಳೆಯರು. ಯಾಕಂದ್ರೆ ಮನೆಯಲ್ಲೇ ಕೂತಿರ್ತಾರೆ, ಅವ್ರಿಗೆ ಆಸೆ ಇರ್ತದೆ. ಎಷ್ಟೋ ಜನರಿಗೆ ಒಂದು ನಾನು ಸಿಂಗರ್ ಆಗಬೇಕು, ಅವರಲ್ಲಿ ಟ್ಯಾಲೆಂಟ್ ಇರ್ತದೆ. ಚಿಕ್ಕ ವಯಸ್ಸಿನಿಂದ ಹಾಡು ಹೇಳ್ಕೊಂಡು ಬಂದಿರ್ತಾರೆ, ಚಿಕ್ಕ ವಯಸ್ಸಿಂದ ಡ್ಯಾನ್ಸ್ ಮಾಡ್ಕೊಂಡು ಬಂದಿರ್ತಾರೆ, ಚಿಕ್ಕ ವಯಸ್ಸಿಂದ ಆಕ್ಟ್ ಮಾಡ್ಕೊಂಡು ಬಂದಿರ್ತಾರೆ. ಆದ್ರೆ ದೊಡ್ಡವರು ಆಗ್ತಾ ಆಗ್ತಾ ಅದು ಮದುವೆ ಆದ್ಮೇಲೆ ಕುಸಿದು ಬೀಳ್ತಾರೆ, ಅವ್ರು ಮನೆಯಲ್ಲೇ ಇರ್ತಾರೆ. ನಾನು ಆ ವಿಷಯದಲ್ಲಿ ನಾನು ಪುರುಷರಿಗೆ ಹೆಚ್ಚು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪುರುಷರು ಮದುವೆ ಆಯ್ತು ಅಂತ ಹೇಳಿದ ತಕ್ಷಣ ಹೆಂಡತಿಯನ್ನ ಮನೆಯಲ್ಲಿ ಕುತ್ಕೊಳಿಸ್ಬೇಡಿ. ಯಾಕೆ ಹೇಳಿದ್ರೆ ನಿಮ್ಮ ಹಾಗೆ ಅವಳು ಒಂದು ಸ್ವತಂತ್ರಳು, ಅವಳಿಗೂ ಸಾವಿರಾರು ಆಸೆ ಕನಸಿರ್ತದೆ. ಮದುವೆ ಅಂತ ಹೇಳುವಂಥದ್ದು ಬಂಧನ ಅಲ್ಲ, ಅದು ಸಂಬಂಧ. ಹಾಗಾಗಿ ಅವಳನ್ನು ಬಂಧನಕ್ಕೆ ಹಾಕ್ಬೇಡಿ. ಅವಳಿಗೆ ಏನಾದ್ರು ಆಸೆ ಆಕಾಂಕ್ಷೆಗಳಿದ್ರೆ, ನಿಮ್ಮ ಮಗಳು ಒಬ್ಳು ಇದ್ರೆ ಹೇಗೆ ನೀವು ಅವಳ ನೆರವೇರಿಸ್ತೀರಿ, ಅದೇ ರೀತಿ ನೀವು ನೆರವೇರಿಸಿದ್ರೆ ಖಂಡಿತ. ಬ್ಯೂಟಿಫುಲ್ ಮಾತಾಡಿದ್ದಾರೆ. ಮದುವೆ ಅನ್ನೋದು ಬಂಧನ ಅಲ್ಲ, ಅದೊಂದು ಸಂಬಂಧ. ನೋಡಿ, ಇದ್ರಲ್ಲಿ ಅರ್ಥ ಮಾಡ್ಕೊಳ್ಳಿ, ಸಂಬಂಧ ಅದೊಂದು ಕನೆಕ್ಷನ್. ಕೆಲವರಿಗೆ ಇರ್ತದೆ, ಈಗ ನಮ್ಮ ಮನೇಲಿ ನಮ್ಮ ಮಿಸ್ಸಸ್ ಆಗ್ಲಿ, ನನ್ನ ಹೆಂಡತಿ ಹೊರಗಡೆ ಹೋದ ತಕ್ಷಣ ಮನೇಲಿ ಟೈಮ್ ಕೊಡೋದಿಲ್ಲ, ಆ ತರ ಎಲ್ಲ. ಯಾವ ಇದ್ರಲ್ಲಿ ಬದುಕ್ತಿದ್ದೇವೆ ನಾವು ಅಲ್ವಾ? ಈಗಿನ ಕಾಲ ಹೇಗಂದ್ರೆ ನಮ್ಮ ಹೆಂಡತಿಯನ್ನಾಗ್ಲಿ ನಮ್ಮ ಪಾರ್ಟ್ನರ್ನ ನಾವು ಎಷ್ಟು ಅಂದ್ರೆ ಒಂದು ಲಿಮಿಟ್ ಇರ್ತದೆ ಎಲ್ಲದಕ್ಕೂ. ಅವರನ್ನ ಎಷ್ಟು ನಾವು ಎನ್ಕರೇಜ್ ಮಾಡ್ತೀವಲ್ಲ, ಅದಕ್ಕಿಂತ 2 ಪಟ್ಟು ಹೆಚ್ಚು ಪ್ರೀತಿ ಸಿಗ್ತದೆ ಆ ಕಡೆಯಿಂದ. ನೀವು ಹೇಳಿದಾಗೆ ಸ್ತ್ರೀ ಆಗ್ಲಿ ಪುರುಷರಾಗ್ಲಿ ಸಮಾನವಾಗಿ ಇರ್ಬೇಕು. ಈಗಿನ ಒಂದು ಕಾಲ ಹಾಗಿದೆ, ಸಿಚುವೇಶನ್ ಹಾಗಿದೆ. ಅದರಲ್ಲಿ ನೀವು ಲಕ್ಕಿ ಅಂತ ಹೇಳ್ಬೋದು. ಯಾಕಂದ್ರೆ ನಿಮ್ಮ ಯಜಮಾನರಾಗ್ಲಿ ನಿಮ್ಮ ಮನೆಯಲ್ಲಾಗ್ಲಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಿಮಗೆ ಅಲ್ವಾ ಮೇಡಮ್? ಮನೆಯವರಿಗೆ ನಿಮ್ಮ ಮನೆಯ ಬಗ್ಗೆ ಏನ್ ಹೇಳ್ತೀರಿ ಈಗಿನ ಒಂದು? ಕೆಲವೊಮ್ಮೆ ಕಿರಿಕಿರಿಗಳಾಗ್ತದೆ ಹೊರಗಡೆ ಹೋಗುವಾಗ, ಹೆಚ್ಚು ಎಲ್ಲರದ್ದು ಇರ್ತದೆ ಕಾಮನ್ ಆಗಿ. ಈಗ ಮಕ್ಕಳದ್ದು ಕೂಡ ನಾನು ಬಿಟ್ಟು ಹೋಗುವಾಗ ಮಕ್ಕಳಿಗೆ ಒಂದು ಕಿರಿಕಿರಿಗಳಾಗಿರ್ಬೋದು. ಕೆಲವೊಮ್ಮೆ ಮನೆ ಕೆಲಸ ಮಾಡದೆ ಹೋಗ್ಬೇಕಾಗ್ತದೆ. ಅಂದ್ರೆ ಬೆಳಿಗ್ಗೆ 8 ಗಂಟೆಗೆಲ್ಲ ಕಾರ್ಯಕ್ರಮ ಇದ್ರೆ ನಾನು 6 ಗಂಟೆಗೆ ಎದ್ದು ಹೊರಡ್ಬೇಕಾಗ್ತದೆ. ಮತ್ತೆ ನಾನು ಹೆಚ್ಚು ಕಾರ್ಕಳದಲ್ಲಿ ಕೆಲಸಗಳನ್ನು ಸಾಮಾಜಿಕವಾಗಿ ಮಾಡುವಕ್ಕಿಂತ ಹೊರಗಡೆ ಮಾಡ್ತಾ ಇದ್ದೇನೆ. ಹಾಗಾಗಿ ಟ್ರಾವೆಲಿಂಗ್ ಜಾಸ್ತಿ ನನಗೆ ಟೈಮ್ ಹೋಗ್ತದೆ. ಆ ಸಂದರ್ಭದಲ್ಲಿ ಚಿಕ್ಕ ಪುಟ್ಟ ಕಿರಿಕಿರಿಗಳು ಇರ್ತದೆ ಮನೆಯಲ್ಲಿ, ತಿಂಡಿ ವಿಚಾರದಲ್ಲಾಗ್ಲಿ, ಊಟದ ವಿಚಾರದಲ್ಲಾಗ್ಲಿ. ಆದ್ರೆ ಹೋಟೆಲ್ ಇದೆ, ಝೊಮ್ಯಾಟೊ ಇದೆ. ಇದು ಬ್ಯೂಟಿಫುಲ್ ಆಯ್ತು. ಹೇಗೆ ಝೊಮ್ಯಾಟೊ ಹೋಟೆಲ್ಗಳಿದೆ, ಝೊಮ್ಯಾಟೊಗಳಿದೆ, ಆರ್ಡರ್ ಮಾಡಿದ್ರೆ ಬರ್ತದೆ. ಹಾಗಾಗಿ ಅದೊಂದು ಭಯ ಇಲ್ಲ. ಇವರು ಹೇಗೆ ಅಂದ್ರೆ ಕೆಲಸ ಮುಖ್ಯ, ನಾವು ಮಾಡೋ ಕಾರ್ಯ ಮುಖ್ಯ. ಊಟ ಏನಾದ್ರೂ ಏನು ಮನೇಲಿ ಮಾಡಿದ್ರೆ ಹೊಟ್ಟೆಗೆ ಹೋಗುದು, ಝೊಮ್ಯಾಟೊದಲ್ಲಿ ಬಂದ್ರೆ ಹೊಟ್ಟೆಗೆ ಹೋಗುದಲ್ವಾ? ಹಾಗಾಗಿ ಫುಡ್ಡಿನ ವಿಷಯದಲ್ಲಿ ಒಂದು ಕಾಂಪ್ರಮೈಸ್ ಇಲ್ಲ. ನಿಮಗೂ ಕೂಡ ಎಲ್ಲಿ ಬೇಕಾದ್ರೂ ಆಗ್ತದೆ. ಅದೇ ಊಟ ಬೇಕು, ಇದೇ ಊಟ ಬೇಕಂತಿಲ್ಲ. ಸೆಟ್ಟಲ್ ಅಲ್ಲಿ ಏನ್ ಸಿಗ್ತಾ ಇತ್ತು ನಿಮಗೆ? ಎಲ್ಲ ಬ್ಯಾಂಗ್ಳೂರ್ ಕಡೆ ಅಡಿಗೆಗಳು ಸಿಗ್ತಾ ಇತ್ತು. ಓಕೆ, ನಾನ್ ವೆಜ್ ವೆಜ್ ಎಲ್ಲ ಇತ್ತು. ಅಂದ್ರೆ ಈಗ ಲಾಸ್ಟ್ ಶೂಟ್ ಯಾವಾಗ ನಿಮ್ದು ಎಂಡ್ ಆಗಿದ್ದು? ಹಾಗೆ ಒಂದು 6 ಮಂತ್ ಆಯ್ತು ಸರ್. 6 ತಿಂಗಳ ಹಿಂದೆ ಫಸ್ಟ್ ಶೂಟ್ ಸ್ಟಾರ್ಟ್ ಆಗಿದೆ. ಯಾವಾಗ ನೆನ್ಪುಂಟ ನಿಮಗೆ? ಲಾಸ್ಟ್ ಇಯರ್ ಕಾಣ್ತದೆ. ಹೋದ ವರ್ಷ ಯಾವ ತಿಂಗಳಲ್ಲಿ? ಫೆಬ್ರವರಿ. ಹೋದ ವರ್ಷ ಫೆಬ್ರವರಿ 2025 ಫೆಬ್ರವರಿ 24 ಆ ಸಂದರ್ಭದಲ್ಲಿ ನಿಮಗೆ ಜೂನ್ ಜುಲೈ ಆಗುವಾಗ ಮುಗ್ದಿದೆ.
ಒಂದು ಜೂನ್ ಒಂದು 6-7 ತಿಂಗಳ ಹಿಂದೆ ನಿಮ್ಮ ಶೂಟಿಂಗ್ ಕಂಪ್ಲೀಟ್ ಆಯ್ತು. ಮಿಡ್ಲ್ ನನ್ನ ಸಿಸ್ಟರ್ಸ್ ಮದುವೆ ಇತ್ತು, ಅವಾಗೆಲ್ಲ ಕಾಪರೇಟ್ ಮಾಡಿದ್ದಾರೆ, ಆ ಶೆಡ್ಯೂಲ್ ಗಳನ್ನೆಲ್ಲ ಕಟ್ ಮಾಡಿ ಓಕೆ ಮಾಡಿದ್ದಾರೆ. ದೊಡ್ಡ ಗುಣ ಅದವರು. ಇದು ಯಾರು ಇದನ್ನೆಲ್ಲ ಹ್ಯಾಂಡಲ್ ಮಾಡ್ತಿದ್ಯಾರು? ನಮ್ಮ ಡೈರೆಕ್ಟರ್, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇತ್ತು ಸರ್. ಓಕೆ, ಅವ್ರ ಹತ್ರ ನಾವು ಡೇಟ್ ಹೇಳಿದ್ರೆ ನಮಗೆಲ್ಲ ಅಂದ್ರೆ ಅಷ್ಟು ಆರ್ಟಿಸ್ಟ್ ಅನ್ನು ನಿಲ್ಸಿ. ಅಲ್ಲ, ಈಗ ಒಂದು ಮೇನ್ ಶೂಟ್ ಇರ್ತದೆ ನಿಮ್ಮ, ಆ ದಿನದ ನಿಮಗೆ ಒಂದು ಕಾರ್ಯಕ್ರಮ ಉಂಟು, ಅವಾಗ ಅವರು ನಿಮಗೆ ಇದು ಮಾಡ್ಕೊಡ್ತಾರೆ? ಇಲ್ಲ, ನಮಗೆ 1 ತಿಂಗಳ ಮುಂಚೆ ಡೇಟ್ ಕೊಡ್ತಾರೆ ಅವರು. ನೆಕ್ಸ್ಟ್ ಮಂತ್ ಡೇಟ್ ಹೀಗಿರ್ತದೆ, ನೀವು ಆ ಡೇಟ್ ಬಂದ್ಮೇಲೆ ನೀವು ಬೇರೆ ಯಾವ್ದು ಕಾರ್ಯಕ್ರಮಗಳನ್ನ ಇಟ್ಕೊಳ್ಳೋದಿಲ್ಲ. ಸೇಮ್ ಡೇಟ್ ನನ್ನ ಹತ್ರ ಸಿಸ್ಟರ್ ನ ಮದುವೆ ಇತ್ತು, ಅವಾಗ ಅಷ್ಟು ಡೇಟ್ ಅನ್ನು ಅವರು ಕ್ಯಾನ್ಸಲ್ ಮಾಡಿ ಬೇರೆನೆ ಇಡೀ ಟೀಮಿಗೆ ಆರ್ಟಿಸ್ಟ್ ನವರಿಗೆ ಚೇಂಜ್ ಮಾಡಿದ್ರು. ಶೆಡ್ಯೂಲ್ ಚೇಂಜ್ ಮಾಡಿದ್ರೆ ದೊಡ್ಡ ಗುಣ, ಖಂಡಿತ ತುಂಬಾ ಖುಷಿ ಆಗ್ತದೆ. ಯಾಕಂದ್ರೆ ನಾನೊಂದು ಸಾಮಾನ್ಯ ಆರ್ಟಿಸ್ಟ್ ಅಲ್ಲಿ. ಅದೇ ಹೇಳಿದ್ದಲ್ಲ ನಾನು, ಚಿಕ್ಕ ಆರ್ಟಿಸ್ಟ್ ಸಾಮಾನ್ಯ ಆರ್ಟಿಸ್ಟ್ ಅಂತ ಇಲ್ಲ ಮೇಡಮ್. ಕಲಾವಿದ್ರೆ. ಈಗ ನಿಮ್ಮ ಪಾತ್ರ ಏನು? ಮಹಾರಾಣಿ ಪಾತ್ರ. ನೀವು ದೊಡ್ಡವರಿಗೆ ಇದ್ರಲ್ಲಿ ಅಲ್ಲ, ಹಾಗೆ ಅಲ್ಲ, ಅವ್ರ ಹತ್ರ ಅಷ್ಟು ಆರ್ಟಿಸ್ಟ್ ಇರುವಾಗ ನಮಗೋಸ್ಕರ ಮತ್ತೆ ಇನ್ನೊಂದು ಕಲಾವಿದ್ರಲ್ಲಿ ಆರ್ಟಿಸ್ಟ್ ಅಲ್ಲಿ ಚಿಕ್ಕ ಆರ್ಟಿಸ್ಟ್ ದೊಡ್ಡ ಆರ್ಟಿಸ್ಟ್ ಅಂತ ಇರೋದಿಲ್ಲ, ಅವ್ರು ಕಲಾವಿದ್ರೆ. ನೀವು ಆ ಸ್ಥಾನದಲ್ಲಿ ಇದ್ದೀರಂತಾದ್ರೆ ನೀವು ಯಾವ ರೋಲ್ ಬೇಕಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಅಂತ ಅರ್ಥ. ಇಲ್ಲಾಂದ್ರೆ ನೀವು ಕಾಂತಾರ ಅನ್ನೋ ಇಷ್ಟು ದೊಡ್ಡ ಒಂದು ಚಿತ್ರದಲ್ಲಿ ನೀವು ಇರ್ತಾ ಇರ್ಲಿಲ್ಲ ಅಲ್ವಾ? ಕಲಾವಿದ್ರೆ, ನಿಮ್ಮಲ್ಲೇ ಶಕ್ತಿ ಉಂಟು. ಗಾಡ್ ಗಿಫ್ಟ್ ನೋಡಿ, ಈಗ ರಿಷಬ್ ಶೆಟ್ಟಿ ಅವರಾಗ್ಲಿ ಯಾರ ಮುಂದೆ ನೀವು ಆಕ್ಟ್ ಮಾಡ್ಲಿಕ್ಕೆ ನಿಮಗೆ ನರ್ವಸ್ನೆಸ್ ಇಲ್ಲ. ಯಕ್ಷಗಾನದ ನಿಮಗೆ ವೇದಿಕೆ ಒಂದು ಅಭ್ಯಾಸ ಉಂಟು ನಿಮಗೆ ಚಿಕ್ಕ ವಯಸ್ಸಿಂದ. ನಿಮ್ಮ ತಂದೆ ಎಲ್ಲ ನೋಡಿ ಕಲ್ತು ನಿಮಗೆ ಅಭ್ಯಾಸ ಇದೆ ಹೇಗೆ ಮಾಡ್ಬೇಕು ಹೇಗೆ ಅಂತ. ಕಾಂತಾರ ಚಿತ್ರತಂಡಕ್ಕೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಿ? ನಮ್ಮೂರ್ ಎಕ್ಸ್ಪ್ರೆಸ್ ನ ಈ ನಮ್ಮ ಮಾಧ್ಯಮದ ಪ್ರಯುಕ್ತವಾಗಿ ಕಾಂತಾರ ಚಿತ್ರತಂಡಕ್ಕೆ, ರಿಷಬ್ ಶೆಟ್ಟಿ ಅವರಿಗೆ, ಪ್ರಗತಿ ಮೇಡಮ್ಗೆ ಮತ್ತೆ ನಿಮ್ಮ ಪ್ರೊಡಕ್ಷನ್ ತಂಡಕ್ಕೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ? ನನ್ನ ಊರಿನ, ನನ್ನ ತುಳುನಾಡಿನ ಕಥೆಯನ್ನು ಇಡೀ ಪ್ರಪಂಚಕ್ಕೆ ಹೇಳುವ ಒಂದು ಪ್ರಯತ್ನ ಮಾಡಿದಿರಿ. ಅದು ನಿಮ್ಮ ಡ್ರೀಮ್ ಪ್ರಾಜೆಕ್ಟ್ ಆಗಿರ್ಬೋದು, ಆದರೆ ನಮ್ಮದು ಕೂಡ ಕನಸು. ನಾವು ಚಿಕ್ಕದಿರುವಾಗ ಶ್ರೀರಾಮಚಂದ್ರನನ್ನು ಟಿವಿಯಲ್ಲಿ ನೋಡಿದ್ದೇವೆ, ರಾಮಾಯಣ ಮಹಾಭಾರತ ಕಥೆಗಳನ್ನು ನೋಡಿದ್ದೇವೆ. ಹಾಗೆ ನನ್ನ ತುಳು ದೇವರ ಕಥೆಗಳನ್ನು ನೋಡಬೇಕು ಅಂತ ಹೇಳಿ ಆದದ್ದು ರಿಷಬ್ ಶೆಟ್ಟಿ ಅವರಿಂದಾಗಿ. ನನಗೊಂದು ಅವಕಾಶ ಸಿಕ್ಕಿದ್ದು ಕೂಡ ನಿಮ್ಮಿಂದ ಹಾಗೆ. ಹಾಗಾಗಿ ಆ ದಂಪತಿಗಳಿಗೆ ನಾನು ತುಂಬ ಚಿರಋಣಿಯಾಗಿರ್ತೇನೆ. ದೇವರು ಅವರ ಆಯುಷ್ಯ, ಆರೋಗ್ಯ ಮತ್ತು ಸಕಲ ಸಂಪತ್ತನ್ನು ನೀಡಲಿ. ಹೊಂಬಾಳೆ ಅಂತ ಹೇಳುವಂಥ ತಂಡ ರಿಷಬ್ ಸರ್ರ ಕನಸನ್ನು ನನಸಾಗಿದೆ. ಹಾಗಾಗಿ ನೀವು ಕೂಡ ಇನ್ನು ಹೊಸ ಚಲನಚಿತ್ರಗಳನ್ನು ಮಾಡುವ ಮುಖಾಂತರ ಇಡೀ ವಿಶ್ವಕ್ಕೆ ಪರಿಚಯ ಆಗಿ, ನಮಗೆ ಅಲ್ಲಿ ಸಹಕಾರ ಮಾಡಿರುವಂತಹ ಎಲ್ಲ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಕಾಣದ ಕೈಗಳು, ಈಗ ನಮ್ಮನ್ನು ಅಲಂಕೃತವಾಗಿ ಅಲ್ಲಿ ಇದು ತಂದಂಥದ್ದು ಸಾರಿ ಟ್ರಾಪರ್ಸ್ ಆಗಿರ್ಬೋದು, ಹೇರ್ ಸ್ಟೈಲ್ನವರಾಗಿರ್ಬೋದು, ಮೇಕಪ್ನವರಾಗಿರ್ಬೋದು, ನಿಮ್ಮೆಲ್ಲರಿಗೂ ಕೃತಜ್ಞತೆಯನ್ನು ಹೇಳ್ತೇನೆ. ನ್ಯೂಸ್ ಎಕ್ಸ್ಪ್ರೆಸ್ ಹೇಳುವಂಥದ್ದು ಒಂದು ಅದ್ಭುತವಾದಂತಹ ತಂಡ. ಇವತ್ತು ನನ್ನನ್ನು ಇಲ್ಲಿ ಕುತ್ಕೊಳಿಸಿ ಒಂದು ಸವಿ ಮಾತನ್ನು ಹೇಳುವಂತ ನಮ್ಮೂರ್ ಎಕ್ಸ್ಪ್ರೆಸ್, ನ್ಯೂಸ್ ಎಕ್ಸ್ಪ್ರೆಸ್ ನಮ್ಮೂರ್ ಎಕ್ಸ್ಪ್ರೆಸ್ ಬರಲ್ಲ, ರಿಟೇಕ್. ನಮ್ಮೂರ ಎಕ್ಸ್ಪ್ರೆಸ್ ಒಂದು ಸುಂದರ ಅವಕಾಶವನ್ನು ಕೊಟ್ಟಿದೆ. ಒಂದು ಪ್ರತಿಭೆಯನ್ನು ಗುರುತಿಸುವಂತ ಕೆಲಸಗಳನ್ನು ಮಾಡಿದೆ. ಪ್ರತಿಭೆ ಎಲ್ಲರಲ್ಲೂ ಇರ್ತದೆ, ಆದ್ರೆ ಗುರುತಿಸುವಂತ ಪ್ರಯತ್ನ ಎಲ್ರಿಗಿರುವುದಿಲ್ಲ. ಆ ಕೆಲಸವನ್ನು ಇವತ್ತು ನೀವು ಮಾಡಿದ್ದೀರಾ. ನಿಮ್ಮಲ್ಲಿ ಕೂಡ ಒಂದು ಇನ್ನಷ್ಟು ಪ್ರತಿಭೆಗಳು ಹೊರಹೊಮ್ಮಲಿ ಅಂತ ಹೇಳಿ ಆಶಿಸ್ತೇನೆ. ನಮ್ಮೂರ ಎಕ್ಸ್ಪ್ರೆಸ್ ವಾಹಿನಿಯ ಈ ನಮ್ಮೂರ ಸಾಧಕರು ಸೆಗ್ಮೆಂಟ್ ಏನಿದೆ, ಇದಕ್ಕೊಂದು ಸೂಕ್ತ ವ್ಯಕ್ತಿ ಅಂತ ಹೇಳ್ಬೋದು ನೀವು. ಯಾಕಂದ್ರೆ ಸಾಧನೆ ಮಾಡಿದ್ದೀರಿ. ಅದು ನೀವು ಮಾಡಿರೋ ಸಾಧನೆ ಸ್ಕ್ರೀನ್ ಅಲ್ಲಿ, ಬೆಳ್ಳಿ ಪರದೆಯಲ್ಲಿ ಹಲವಾರು ಜನ ನೋಡ್ತಾ ಇದ್ದಾರೆ. ಇನ್ನಷ್ಟು ನೀವು ಬೇರೆ ಬೇರೆ ಚಿತ್ರದಲ್ಲಿ ನಟನೆ ಮಾಡಿ ತುಳು ಚಿತ್ರರಂಗಕ್ಕೂ ಎಂಟ್ರಿ ಕೊಡಿ, ಹಿಂದಿ ಬಾಲಿವುಡ್ಗೆ ಹೋಗಿ. ನಮ್ಮ ಕಾರ್ಕಳದವ್ರು ನಮಗೆ ಹೆಮ್ಮೆ, ನೀವೊಂದು ಮಾಡ್ತೀರಂದ್ರೆ ಬಹಳ ಖುಷಿ. ನಿಮ್ಮ ಸ್ವಭಾವ, ನಿಮ್ಮ ಈ ನೇರ ನುಡಿ, ನೀವು ಮಾಡ್ತಿರೋ ಕೆಲಸಗಳು ಹೀಗೆ ಕಂಟಿನ್ಯೂ ಮಾಡಿ. ನೀವು ಯಾರಿಗೂ ಹೆದರೋರು ಅಂತ ಅಲ್ಲ, ಅದು ನಮ್ಮ ವೀಕ್ಷಕರಿಗೆ ಗೊತ್ತಾಗಿದೆ. ಇದೇ ರೀತಿಯಲ್ಲಿ ಮುಂದೆ ಸಾಗಿ ನಿಮ್ಮ ಸಮಾಜ ಸೇವೆಯನ್ನು ಮತ್ತೆ ಇನ್ನಷ್ಟು ಆದಷ್ಟು ಕಂಟಿನ್ಯೂ ಮಾಡ್ತಾ ಹೋಗಿ. ಇನ್ನಷ್ಟು ಉನ್ನತ ಸ್ಥಾನಕ್ಕೆ ನೀವು ಏರ್ಲಿ. ಆ ದೇವರು ನಿಮ್ಮನ್ನು ಆದಷ್ಟು ಇನ್ನೊಂದು ಒಳ್ಳೆಯ ಕೀರ್ತಿ ತಂದುಕೊಂಡು ನಿಮ್ಗೆ ಒಂದು ಒಳ್ಳೇದು ಮಾಡ್ಲಿ ಅಂತ ಕೇಳ್ಕೊಳ್ತಾ, ನಿಮ್ಮ ಈ ಬ್ಯುಸಿ ಶೆಡ್ಯೂಲ್ ನಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ, ನಮ್ಮ ಈ ಮಾಧ್ಯಮಕ್ಕೆ ಬಂದಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು ರಮಿತಾ ಶೈಲೇಂದ್ರ ಮೇಡಮ್. ವೀಕ್ಷಕರೇ, ಇದೇ ರೀತಿ ಮುಂದಿನ ಕಾರ್ಯಕ್ರಮದಲ್ಲಿ ಸಾಧನೆ ಮಾಡಿರುವಂತ ಇನ್ನೊಂದು ವ್ಯಕ್ತಿಯನ್ನು ಕರ್ಕೊಂಡು ಮಾತಾಡಿಸ್ತೇವೆ. ಧನ್ಯವಾದ. ನಮ್ಮೂರ್ ಎಕ್ಸ್ಪ್ರೆಸ್, ನಿಮ್ಮ ಸುದ್ದಿಯ ಜೊತೆಗಾರ.